ಗುಡ್ ಮಾರ್ನಿಂಗ್ ಡಾಲಸ್, ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಮಿಟ್ಟೂರು ಅಂತ ಹೇಳ್ತಾ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ತಾರೀಕು ಆಗಸ್ಟ್ 4th 2024 8ನೇ ತಿಂಗಳಲ್ಲಿ ಕಾಲಿಟ್ಟಿದ್ದೇವೆ. ಶ್ರಾವಣ ಮಾಸಲ್ಲಿ ಕಾಲಿಟ್ಟಿದ್ದೇವೆ. ಈಗ ನಾವು ಕನ್ನಡವಾಣಿಯಿಂದ ನಿಮಗೆಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ನಮ್ಮ ಪ್ರೇಕ್ಷಕರು, ನಮ್ಮ ವೀಕ್ಷಕರು, ನೀವು ಇಲ್ಲದೇ ಇದ್ದರೆ ಈ ಕಾರ್ಯಕ್ರಮ ನಡೆಸೋದು ತುಂಬ ಕಷ್ಟ, ತುಂಬ ಚಾಲೆಂಜಿಂಗ್ ಇರುತ್ತೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಗೆಳೆಯ ನಿಮ್ಮ RJ ರಾಜೀವ್ ಕುಲಕರ್ಣಿ ಈ ಕಾರ್ಯಕ್ರಮ ಪ್ರತಿ ಭಾನುವಾರ ನಾವು ತೊಗೊಂಡು ಬರ್ತಾ ಇರ್ತೀವಿ. ನಿಮಗೋಸ್ಕರವಾಗಿ ಒಂದು ಎಂಟರ್ಟೈನ್ ಮಾಡೋಕ್ಕೆ, ಒಂದು ಮಾಹಿತಿ ತಂದು ಕೊಡೋಕ್ಕೆ, ಹಾಗೆ ಏನೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಲ್ಲ ಒಂದು ತುಂಬ ಅಂದರೆ ಟ್ಯಾಲೆಂಟೆಡ್ ಜನರಿದ್ದಾರೆ, ಅವ್ರ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಅವ್ರ ಬಗ್ಗೆ ನಿಮ್ಮ ತನಕ ತೊಗೊಂಡು ಬರ್ತಾ ಇರ್ತೀವಿ. ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಯಾರಂತ ನಿಮ್ಗೆ ಆಲ್ರೆಡಿ ಸ್ವಲ್ಪ ಗೊತ್ತಿದೆ, ಆದರೂ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇವತ್ತು ಪ್ರತಿ ಭಾನುವಾರದ ಹಾಗೆ ಇವತ್ತು ಕೂಡ ಕೃಷ್ಣ ಪರಮಾತ್ಮನ ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬನ್ನಿ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಇವತ್ತಿನ ತಾರೀಕು ಆಗಸ್ಟ್ 4th 2024 ಬೆಳಗಿನ ಜಾವ 9:05 ಆಗಿದೆ. ಡಾಲಸ್ ಸೆಂಟ್ರಲ್ ಸ್ಟ್ಯಾಂಡರ್ಡ್ ಟೈಮ್ ಆಫ್ USA. ನೀವೆಲ್ಲ ಇವತ್ತು ಆದಿತ್ಯವಾರ ಸಾಯಂಕಾಲ ನಮ್ಮ ಇಂಡಿಯಾದಲ್ಲಿ ಆರಾಮಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಒಬ್ಬರು ಗೆಸ್ಟ್ ಇದ್ದಾರೆ. ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಆದರೆ
ಫಸ್ಟ್ ಆಫ್ ಆಲ್ ನಮ್ಮ ಸಪೋರ್ಟರ್ಸಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಕಾರ್ಯಕ್ರಮ ಈ ಚಾನಲ್ ನಡೆಸೋದು ತುಂಬ ಚಾಲೆಂಜಿಂಗ್ ಇರುತ್ತೆ. ಹಾಗೆಯೇ ನೀವು ಪ್ರೇಕ್ಷಕರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ. ಜಾಸ್ತಿ ಸಬ್ಸ್ಕ್ರಿಪ್ಷನ್ ಇದ್ದರೆ ಜಾಸ್ತಿ ವ್ಯೂವರ್ಶಿಪ್ ಇರುತ್ತೆ. ಜಾಸ್ತಿ ವ್ಯೂವರ್ಶಿಪ್ ಇದ್ದರೆ ನಮ್ಮ ಗೆಸ್ಟ್ ಅವರಿಗೂ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ. ಅವರಿಗೂ ಒಂದು ಇದಿರುತ್ತೆ, ಇಷ್ಟು ಜನ ನೋಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮ, ನಮ್ಮ ಇಂಟರ್ವ್ಯೂ ಅಂಥೇಳಿ. ಖಂಡಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಗೆಳೆಯರಾಯಿತು, ನಿಮ್ಮ ರಿಲೇಟಿವ್ಸ್ ಆಯಿತು, ನಿಮ್ಮ ಫ್ಯಾಮಿಲಿಯಲ್ಲಿ ಈ ಚಾನಲ್ ಲಿಂಕನ್ನು ಹಂಚ್ಕೊಂಡು ಡೆಫಿನೆಟಾಗಿ ಅವರಿಗೂ ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಜಾಸ್ತಿ ಸಮಯ ತಗೊಳ್ಳದೆ ಮತ್ತೊಂದು ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು ನಮ್ಮ ಸಂದೀಪ್ ಸದಾನಂದಪ್ಪ ಅವರಿಗೆ. ಇವೊಂದು ಹೀ ಈಸ್ ಬ್ಯುಸಿ ಎಟ್ ಅನದರ್ ಈವೆಂಟ್, ಆದರೂ ಅವ್ರು ನನಗೆ ಇದು ಸೆಟಪ್ ಎಲ್ಲ ಮಾಡಿ ಸೀನೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಸಂದೀಪ್. ಆ್ಯಸ್ ಆಲ್ವೇಸ್ A&V ಪರ್ಸ್ಪೆಕ್ಟಿವ್ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಆಡಿಯೋ ವಿಜುವಲ್ಸ್ ರಿಕ್ವೈರ್ಮೆಂಟ್ ಈವೆಂಟಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಈಸ್ ದ ಬೆಸ್ಟ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ. ಸೊ ಬನ್ನಿ, ಜಾಸ್ತಿ ಸಮಯ ತಗೊಳ್ಳದೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ. ಗೆಸ್ಟ್ ಅವರ ಪರಿಚಯ ಕೊಡುವ ಮೊದಲು ಈ ಒಂದು ವಿಡಿಯೋ ನೋಡೋಣ. ಆ ವಿಡಿಯೋದು ಖಾಸಿಯತ್ ಏನಿದೆ ಅದನ್ನು ನೋಡಿಕೊಂಡು ಆಮೇಲೆ ಬರೋಣ. ಅದಾದಮೇಲೆ ನಮ್ಮ ಗೆಸ್ಟ್ ಅವರ ಪರಿಚಯ ಮಾಡ್ತೀನಿ, ಆಮೇಲೆ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಬನ್ನಿ. ಹಾರ್ಮ್ಫುಲ್ ಗ್ಯಾಸಸ್ ಬಿಡುಗಡೆ ಆಗೋದಿಲ್ಲ. ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಾವು ಮಿಲೆಟ್ ಮಿಲ್ಕ್ನ ಕುಡಿಯೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನಂದ್ರೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಫೈಟೋಕೆಮಿಕಲ್ಗಳು, ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಇರೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸುರಕ್ಷಿತ 9ನೇ ತರಗತಿ. ಈ ತರ ಜನರಲ್ಲಿ ಅವಗಾಹನ ಜಾಸ್ತಿ ಆಗೋದ್ರಿಂದ ಮಿಲೆಟ್ ವೇಸ್ಟ್ ಬರೋದು ಜಾಸ್ತಿ ಆಯಿತು. ಈ ಮಿಲೆಟ್ ವೇಸ್ಟ್ ಪ್ರೆಸೆಂಟ್ ಸುಳಿತಾರೆ, ಹಸುಗಾಗ್ತದೆ. ಈ ತರ ಸುಳಿದ್ರೆ ಏನಾಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್, ಗ್ಲೋಬಲ್ ವಾರ್ಮಿಂಗು, ಎನ್ವಿರಾನ್ಮೆಂಟ್ ಚೇಂಜ್, ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರೋ ಚಾನ್ಸ್ ಇದೆ. ಮತ್ತೆ ಕರ್ನಾಟಕದಲ್ಲಿ ಆದ್ರೆ 30 ಲಕ್ಷ ಟನ್ ವೇಸ್ಟ್ ಬರ್ತಾ ಇದೆ. ಇಂಡಿಯಾದಲ್ಲಿ ಆದ್ರೆ 5 ಲಕ್ಷ ಟನ್ ವೇಸ್ಟ್ ಬರ್ತಾ ಇದೆ. ವೇಸ್ಟ್ ಉಪಯೋಗಿಸಿ ಇವೆಲ್ಲ ಮಾಡ್ತಾ ಇದ್ದೀರಿ. ಮತ್ತೆ ಈ ಬ್ರಿಕೆಟ್ಸ್, ಕಟ್ಲೆಟ್ಸ್ ಎಲ್ಲ ಬಂದ್ ಮಾಡುವುದರಿಂದ ಇದು ಆಶ್ರಮದ ಪರಿಣಾಮ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಮತ್ತೆ ಇದು ಲೋ ರಿಕ್ವೈರಿ ಕೂಡ ಆಗುತ್ತೆ. ವಿಜ್ಞಾನದ ಮುಖಾಂತರ ಅರಿವನ್ನು, ಜ್ಞಾನವನ್ನು ತುಂಬಿದಾಗ ಮುಂದೆ ಉನ್ನತವಾದಂತಹ ಎತ್ತರಕ್ಕೆ ಬೆಳಗಿ ದೇಶವನ್ನು ವಿಜ್ಞಾನದ ವಾರ್ಡಲ್ಲಿ ತಮ್ಮ ಜ್ಞಾನವನ್ನು ತುಂಬಿಸ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಮ್ಮ ಒಂದು ಚಾನಲ್ ವಿಜ್ಞಾನ ಪ್ರಯೋಗವನ್ನು ಸ್ಥಾಪನೆ. ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಮೂಷಿಕ ವಾಹನ.
ಗುಂಪಿನಲ್ಲಾಗಲಿ ಒಳ್ಳೆಯ ಒಂದು ಬಾಂಧವ್ಯವನ್ನ ಮತ್ತೆ ಪ್ರೋತ್ಸಾಹವನ್ನ ಮತ್ತು ಉತ್ತಮವಾದಂತಹ ಸಂವಾದ ನಡೆಸಿರುವಂತಹ ವ್ಯಕ್ತಿಗಳೇ ಉತ್ತಮ ನಾಯಕರಾಗೋದಕ್ಕೆ ಸಾಧ್ಯ. ಆ ರೀತಿ ಇಂದು ನಮ್ಮ ಶಾಲೆಯಲ್ಲಿ ಉತ್ತಮ ನಾಯಕಿ ಹಾಗೂ ನಾಯಕರ ಪ್ರಶಸ್ತಿಯನ್ನು ಪಡ್ಕೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ 10ನೇ ತರಗತಿ ವಿದ್ಯಾರ್ಥಿನಿಯಾದಂತಹ ಪವಿತ್ರ ಎಂ. ಇವರು ಶಿವಜ್ಞಾನ ವಿದ್ಯಾರ್ಥಿ ಕೇಂದ್ರ ಯಳಗೊಂಡಹಳ್ಳಿ. ಇವರು ಸಹ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನ ನೀಡಿದರೆ 10ನೇ ತರಗತಿ ವಿದ್ಯಾರ್ಥಿಗಳು ಬಂದು ಸ್ವೀಕರಿಸಬೇಕು. ಬಹುಮಾನ ಹೀಗೆ ಕೊಡೋದು ಶಿಕ್ಷಕರಿಗೆ ಒಬ್ಬರು ಕೊಡ್ಬೇಕು, ಒಬ್ಬರು ಬೇಜಾರ. ನಮಸ್ಕಾರ ಎಲ್ರಿಗೂ. ಈಗೀಗ ನೀವು ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಲಾಗಿನ್ ಮಾಡಿದರೆ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ, ಅವರೊಂದು ಸ್ಪೆಷಲ್ ಅಚೀವ್ಮೆಂಟ್ ಬಗ್ಗೆ ನಾವು ಮಾತುಕತೆ ನಡೆಸ್ತಾ ಇದ್ದೇವೆ. ಅವರ ಪರಿಚಯ ಈಗ ನಾನು ಕೊಡ್ತೀನಿ, ಅದಾದಮೇಲೆ ಡೆಫಿನೆಟ್ಲಿ ಅವರನ್ನು ಕರೆಯೋಣ. ಸೊ ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಊರುಕಂಟೆ ಮಿಟ್ಟೂರು ಎಜುಕೇಷನ್ ಸೊಸೈಟಿ. He is the founder trustee of Prajasukeni Trust, Mitturu Village, Moolabagal, Kolar District, Karnataka, and also a founder president of IBIOM, that is Indian Biotech and MSME Startups Foundation. Biotechnology, he is a biotechnology consultant, and he is the former head of the Department of Biotechnology Facilitation Cell, KITS Department of EIT and BT, Government of Karnataka in India. He started promoting the individual social responsibility, what he built a team in the year 2000 and 2002 in the busy streets of Malleshwaram in Bangalore for the safety of school children, which continues to be active even after 22 years. ಇನ್ನೂ ಕೂಡ ಅದು ಆ್ಯಕ್ಟಿವ್ ಇದೆ, 22 ವರ್ಷ 25 ವರ್ಷ ಆದರೂ ಕೂಡ. So in recent years, he has strengthened his earlier responsibilities towards governing a rural high school in Mitturu village under the aegis of Urukante Mitturu Educational Society. Furthermore, with this conviction on improving the rural ecosystem in a wholesome manner, he, with help from family and friends, continuously assists towards elderly care, environment care, animal welfare and places of worship. He has helped building and functioning of 2 separate village schools in Moolabagal Taluk, Kolar district in Karnataka. And this is for the poor communities and also for the betterment of rural children. Ladies and gentlemen, let's welcome Mr. I would say Dr. Jagdish Mittur. ನಮಸ್ಕಾರ ಡಾಕ್ಟರ್ ಜಗದೀಶ್ ಮಿತ್ತೂರ್ ಅವರಿಗೆ. ವೆಲ್ಕಮ್ ಟು ಕನ್ನಡವಾಣಿ. ಗುಡ್ ಈವ್ನಿಂಗ್, ಹೇಗಿದ್ದೀರಿ? ನಮಸ್ಕಾರ. ನಾನು ಕಾಣಿಸ್ತಾ ಇದ್ದೀನ ನಿಮಗೆ? ಒಳ್ಳೆ ಕಾಣಿಸ್ತಾ ಇದ್ದೀರಾ. ಒಳ್ಳೆ ನಿಮ್ಮ ಮುಖದ ಮೇಲೆ ತೇಜಸ್ಸು ಹೊಳಿತಾ ಇದೆ. ಹಾಗೆಯೇ ಒಳ್ಳೆ ಕ್ಲಿಯರ್ ಆಗಿ ವಾಯ್ಸ್ ಕೂಡ ಒಳ್ಳೆ ಕ್ಲಿಯರ್ ಆಗಿದೆ. ಸೊ ಹೇಗಿದ್ದೀರಿ ಸರ್ ಇವತ್ತು ಸಾಯಂಕಾಲ? ಡೆಫಿನೆಟ್ ನನಗೆ ಗೊತ್ತಿದೆ ಸಂಡೇ ಸಾಯಂಕಾಲ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ನೀವು ಅದು ಮೂಡ್ ಇರುತ್ತೆ, ಯಾಕಂದರೆ ಫುಲ್ ವೀಕ್ ಬ್ಯುಸಿ ಇರ್ತೀರ ನಿಮ್ಮ ಆ್ಯಕ್ಟಿವಿಟೀಸಲ್ಲಿ. ಆದರೂ ನಿಮ್ಮ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ನಮ್ಮ ಕನ್ನಡವಾಣಿ ಕಾರ್ಯಕ್ರಮ ಬಂದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ತುಂಬ ವಂದನೆಗಳು, ಅಭಿನಂದನೆಗಳು ರಾಜೀವ್ ಅವರೇ. ಈ ಅವಕಾಶನ ತಪ್ಪಿಸ್ಕೊಳ್ಳೋಕ್ಕೆ ಯಾವತ್ತೂ ಆಗೋದಿಲ್ಲ. ಈ ಅವಕಾಶ ಸಿಗೋದು ಬಹಳ ಅಪರೂಪ. ನಿಮ್ಮಂಥ ನಮ್ಮ ಕರ್ನಾಟಕದವರು ಅಮೆರಿಕದಲ್ಲಿ ನೆಲೆಸಿ ಬೇರೆ ಬೇರೆ ಕನ್ನಡಿಗರನ್ನ ಮತ್ತೆ ಕನ್ನಡಿಗರ ಸ್ನೇಹಿತರನ್ನ ಒಟ್ಟಿಗೆ ಕೂಡಿಸ್ತಾ ಇದ್ದಲ್ಲ, ಅದು ಒಂದು ಮಹತ್ವವಾದ ಕೆಲಸ. ಇದು ನೀವು ಪ್ರತಿ ಭಾನುವಾರ ಬೆಳಗ್ಗೆ 8-9 ಗಂಟೆಗೆ ನೀವು ಶುರು ಮಾಡಿ ಹೆಚ್ಚು ಕಮ್ಮಿ 1-1.5 ಗಂಟೆ ಈ ಕಾರ್ಯಕ್ರಮ ನಡೆಸ್ತೀರಲ್ಲ, ಅದು ಬಹಳ ಸಂತೋಷ ತರುತ್ತೆ ನನಗೆ ಮತ್ತೆ ಎಲ್ಲರಿಗೂ ನೋಡುವವರಿಗೆ ತರುತ್ತೆ. ಹೋಗ್ಲಿ, ನಿಮ್ಮ ಚಾನೆಲ್ ಚೆನ್ನಾಗಿ ಶಕ್ತಿ ಹೊಂದಲಿ, ಮುಂದೆ ಹೋಗಲಿ ಅಂತ ನಾನು ದೇವರಿಗೆ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಡಿಯೋ ನೋಡಿದ್ವಿ ನಾವು ಒಂದು. ಅಫ್ಕೋರ್ಸ್ ಇಟ್ ಈಸ್ ಎ ವೆರಿ ಲಾಂಗ್ ವಿಡಿಯೋ. ಸೊ ದರ್ಶಕರಿಗೆ ಅದರದ್ದೊಂದು ಟ್ರೇಲರ್ ಥರ ಕೊಡೋಣ ಅಂತ 4-5 ನಿಮಿಷ ನಾನು ರನ್ ಮಾಡಿದೆ.
so that they get a good feel about the activity or the work that you are carrying out in your village. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮೂಲತಃ ನೀವು ಎಲ್ಲಿಯವರು, ಯಾಕಂದರೆ ನೀವು ಹಲವಾರು ದೇಶ ಎಲ್ಲ ತಿರುಗಾಡಿದ್ದೀರಾ ಈ ಬಯೋಟೆಕ್ನಾಲಜಿ ಫೀಲ್ಡಲ್ಲಿ, ಕಾರ್ಪೊರೇಟ್ ಫೀಲ್ಡಲ್ಲಿ ತುಂಬ ಎಲ್ಲ ಕೆಲಸ ಮಾಡಿ. ಆ್ಯಂಡ್ ಸೊ ಮೂಲತಃ ನೀವು ಎಲ್ಲಿಯವರು? ಮೊದಲಿಗೆ ರಾಜೀವ್ ಅವರೇ, ನಾನು ನಮ್ಮ ಪರಸ್ಪರ ಆಪ್ತ ಮಿತ್ರರಾದ ಡಾಕ್ಟರ್ ಶರಣ್ ಅಂಗಡಿ, ನಿಮ್ಗೆ ಬಹಳ ಒಳ್ಳೆ ಮಿತ್ರರು, ಅವರಿಂದ ನನಗೆ ಈ ಅವಕಾಶ ಸಿಕ್ಕಿದೆ. ಅವರಿಗೆ ನಾನು ಮುಂಚೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅಬ್ಸಲ್ಯೂಟ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಒಂದು ವರ್ಷದಿಂದ ನಿಮ್ಮ ಭೇಟಿ ಆಯ್ತು ಬೆಂಗಳೂರಿನಲ್ಲಿ, ಸಂಜಯ್ ನಗರಲ್ಲಿ. ಅವತ್ತು ನೀವು ಒಂದು ಬೇರೆ ಸಂಗೀತಗಾರ ಜೊತೆ ನೀವು ಒಂದು ಒಳ್ಳೆ ಹಾಡು ಹೇಳಿದ್ರೆ, ಅದು ಇನ್ನೂ ನನಗೆ ಜ್ಞಾಪಕ ಇದೆ. ಮತ್ತೆ ನೀವು ಇನ್ನೊಂದ್ಸಲ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಕಾರ್ಯಕ್ರಮ ನೀವೇ ಒಂದು ಹಾಡು ಹೇಳೋಂಗೆ ಅವಕಾಶ ತಂದುಕೊಳ್ಳಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ. ನಾವು ಹಾಡ್ಲಿಕ್ಕೆ ಯಾವಾಗ್ಲೂ ರೆಡಿ ಇರ್ತಾರೆ, ಕೇಳೋರು ಇರ್ಬೇಕಷ್ಟೇ. ನಾನು ಇರ್ತೀನಿ, ಬೇರೆಯವರು ಇರ್ತಾರೆ. ನೀವು ಕೇಳಿದ್ದು ನಮ್ಮ ಮೂಲ ಊರು ಯಾವುದು, ನಾವ್ ಎಲ್ಲಿ ಊರು ಅಂತ ಕೇಳಿದ್ರಿ. ತುಂಬಾ ಥ್ಯಾಂಕ್ಸ್ ಆ ಕ್ವಶನ್ ಕೇಳಿದ್ದಕ್ಕೆ. ನನ್ನ ಮೂಲ ಊರು, ನನ್ನ ಜನ್ಮಸ್ಥಳ ಆದ ಊರು ಕೊಂಟೆಮೆಟ್ಟೂರು. ಸರ್, ನಾನು ಹೆಸರು ಮಿಟ್ಟೂರಿದ್ರು ಆ ಹಳ್ಳಿ ಒಂದು ಅವಳಿ ಜವಳಿ ಹಳ್ಳಿ. ಊರು ಕೊಂಟೆಮೆಟ್ಟೂರು ಅಂತ ಕೊಂಚ ಕಮ್ಮಿ 1 ಕಿಲೋಮೀಟರ್ ಅಥವಾ ಅದಕ್ಕಿಂತ ಕಮ್ಮಿ ಡಿಸ್ಟೆನ್ಸ್ ಒಳಗೆ ಇದೆ, ಬಹಳ ಸಮೀಪ ಇದೆ. ಊರುಕುಂಟೆಯವರು, ಮಿಟ್ಟೂರಿನವರು ಜನರು ಒಟ್ಟಿಗೆ ಬೆಳೆದವರು, ಒಂದು ಒಳ್ಳೆ ಒಂದು ಚರಿತ್ರೆ ಇದೆ, ಹಿನ್ನೆಲೆ ಇದೆ. ಅದಕ್ಕೆ ಇವಾಗಲೂ ಕೂಡ ಇವರು ಯಾವಾಗ್ಲೂ ನಾವು ಊರುಕುಂಟೆ ಮಿಟ್ಟೂರು ಅಂತಾನೆ ಹೇಳೋದು. ಅಂದ್ರೆ ಕೆಲವರು ಬರೀ ಮಿಟ್ಟೂರು ಅಂತ ಇಟ್ಕೊಳ್ತಾರೆ, ಕೆಲವರು ಊರುಕುಂಟೆ ಅಂತ ಇಟ್ಕೊಳ್ತಾರೆ. ಅದ್ರ ಬಗ್ಗೆ ಒಂದು ಸುಂದರ ಕಥೆ ಇದೆ. ಸಮಯ ಇದ್ರೆ ಕೊನೆಯಲ್ಲಿ ನೀವು ನೆನಪಿಸಿದ್ರೆ ಆ ಕಥೆಯನ್ನು ಹೇಳ್ತೀನಿ, ಯಾಕಂದ್ರೆ ಬಹಳ ಸಮಯ ತಗೊಳತ್ತೆ. ಹೇಳಿ ಸರ್, ಈಗಲೇ ಹೇಳಿ, ತೊಂದರೆ ಇಲ್ಲ. ಅದು ಏನಂದ್ರೆ, ಅದು ಒಂದು ಜನಪ್ರಿಯದ ಕತೆ. ನಮ್ಮ ಊರಿನ ನಮ್ಮ ಹಿರಿಯರು ಹೇಳಿದ ಕತೆ, ಅದು ಕೇಳಿ ಹೇಳ್ತಾ ಇರೋದು ನಾನು. ನಮಗೆ ಗೊತ್ತಿರಂಗೆ ನಮ್ಮ ಪೂರ್ವಜರು ಮಧುರೈ ಪ್ರದೇಶದಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಬಂದು ಅಲ್ಲಿ ಇಲ್ಲಿ ಓಡಾಡಿ ಕೊನೆಗೆ ಇಲ್ಲಿ ಬಂದೆ. ಅದು ಯಾಕೆ ಬಂದ್ರು ಅಂದ್ರೆ, ಅಲ್ಲಿ ಒಬ್ಬ ಪ್ರಾಂತ್ಯನ ಒಬ್ರು ಸುಲ್ತಾನ್ ಅವರು ಆಡಳಿತ ಮಾಡ್ತಾ ಇದ್ರು. ಇವರು ಒಂದು 3 ಜನ ಅಣ್ಣ ತಮ್ಮಂದ್ರು, ಜೊತೆಗೆ ಅವ್ರಿಗೆ 3 ಜನ ಅಣ್ಣ ತಮ್ಮಂದ್ರು ಒಂದು ಬಹಳ ಸುಂದರವಾದ ಒಂದು ತಂಗಿ ಇದ್ರು. ಆ ಸುಲ್ತಾನರಿಗೆ ಆ ತಂಗಿ ಮೇಲೆ ಕಣ್ಣು ಬಿತ್ತಂತೆ. ಇವ್ರಿಗೆ ಅಣ್ಣ ತಮ್ಮಂದ್ರಿಗೆ ಬಹಳ ಭಯ ಆಯ್ತು, ಏನಾಗುತ್ತೆ ಅಂತ. ಇವರು ಸುಲ್ತಾನರಷ್ಟು ಅವರಿಗೆ ಶಕ್ತಿ ಇಲ್ಲ. ಅವ್ರ ಹತ್ರ ಸೈನ್ಯರು ಇರ್ತಾರೆ, ಕುದುರೆ ಆನೆಗಳಿರ್ತವೆ. ಅದರಿಂದ ಅವ್ರನ್ನ ತಡೆಯಕ್ ಆಗೋದಿಲ್ಲ ಅಂದ್ಬಿಟ್ಟು ಅವರು ಒಂದು ಯೋಚನೆ ಮಾಡಿ, ತಮಗೆ ಗೊತ್ತಿರೋರು ಅವ್ರ ಸ್ನೇಹಿತರು ಮತ್ತೆ ಪ್ರಾಣಿಗಳನ್ನ ಕರ್ಕೊಂಡು ರಾತ್ರಿ ಮಧ್ಯರಾತ್ರಿಯಲ್ಲಿ ಹೊರಟ್ರು. ನಾವ್ ಇಲ್ಲಿ ಇರೋದು ಬೇಡ, ನಮ್ ತಂಗಿ ಕಷ್ಟ ಆಗತ್ತೆ ಅಂದ್ಬಿಟ್ಟು ಹೊರಟು ಎಲ್ಲಾ ಕಡೆ ಓಡಾಡ್ಕೊಂಡು ಬಂದು ಅಲ್ಲಿ ಒಂದು ಜಾಗ ಬಂದ್ರು. ಅಲ್ಲಿ ಒಂದು ದೊಡ್ಡ ನದಿ ಹರಿತಾ ಇತ್ತಂತೆ. ಅದು ಇವಾಗಿನ ಕಾಲದಲ್ಲಿ ಕಾವೇರಿ ನದಿ ಇರ್ಬೋದು ಅಂತ ಹೇಳ್ತಾರೆ ದೊಡ್ಡವರು. ಆ ಕಾವೇರಿ ನದಿ ಬಂದಾಗ ನದಿ ಎಷ್ಟು ಜೋರಾಗಿ ರಭಸವಾಗಿ ಹರಿತಿತ್ತು ಅಂದ್ರೆ ಇವರಿಗೆ ಅದನ್ನ ದಾಟಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಆವಾಗ ಈ ಹುಡುಗಿ, ಒಂದು ಪವಿತ್ರವಾದ ಒಂದು ಹುಡುಗಿ, ಒಂದು ಕಾವೇರಿ ತಾಯಿಗೆ ಒಂದು ಪೂಜೆ ಮಾಡ್ತಂತೆ. ಮಾಡಿದಾಗ ದೊಡ್ಡವ್ರು ಹೇಳ್ತಾರೆ, ಆ ಕಾವೇರಿ ನದಿ ಸ್ವಲ್ಪ ಕಮ್ಮಿ ಆಯ್ತಂತೆ, ಚಿಕ್ಕದಾಗಾಯ್ತಂತೆ. ಅವ್ರು ಹೇಳ್ತಾರೆ, ಚಿಕ್ಕದಾಗಾದಾಗ ಇವರೆಲ್ಲ ದಾಟಿ ಆ ಕಡೆ ಹೋಗಿದ್ದಾರೆ. ಅದೇ ಸಮಯದಲ್ಲಿ ಸುಲ್ತಾನಿಗೆ ಗೊತ್ತಾಗಿದೆ ಈ ತರ ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ ಅಂತ. ಅದಕ್ಕೆ ಅವ್ರು ತಕ್ಷಣ ಸೈನ್ಯರನ್ನ, ಕುದುರೆಗಳನ್ನ ಕಳಿಸಿದ್ದಾರೆ, ನಾಯಿ ಮರಿಗಳನ್ನ ಕಳಿಸಿದ್ದಾರೆ ಹೋಗಿ ಇವ್ನ ಹಿಡಿಯಕ್ಕೆ. ಅವರು ಅಲ್ಲಿ ನದಿ ಹತ್ರ ಬಂದಾಗ ನದಿ ಮತ್ತೆ ತುಂಬಾ ಅಗಲ ಆಗಿತ್ತಂತೆ. ಅಗಲ ಆದಾಗ ಅವ್ರು ದಾಟಕ್ಕಾಗಿಲ್ಲ, ಇವ್ರು ತಪ್ಪಿಸ್ಕೊಂಡು ಬಂದ್ಬಿಟ್ರು. ಅಣ್ಣ ತಮ್ಮಂದ್ರು, ಅವ್ರ ತಂಗಿ ಮತ್ತೆ ಬೇರೆ ಒಡನಾಡಿಗಳೆಲ್ಲ ದೂರ ಬಂದು ಎಲ್ಲಾ ಕಡೆ ಬಂದು ನಮ್ಮ ಈ ಕರ್ನಾಟಕ ಪ್ರದೇಶಕ್ಕೆ ಬಂದಿದ್ದಾರೆ. ಅಂದ್ರೆ ಅವ್ರು ಬಂದಿರೋದು ಒಂದು ಏನಂತೀರಾ, ಪ್ರೂಫ್ ಇದೆ. ಅಲ್ಲಿ ಇಲ್ಲಿ ಏನೋ ಒಂದು ವೀರಗಲ್ಲು ಅಂತ ಹೇಳ್ತಾರೆ ದೊಡ್ಡವರು. ಆ ವೀರಗಲ್ಲುಗಳು ಅಲ್ಲಿ ಇಲ್ಲಿ ಇದೆ, ಅದ್ರ ಮೇಲೆ ಲಿಪಿಗಳು ಕೂಡ ಬರ್ತಿದ್ದಾರೆ. ಅದು ನನಗೆ ಆ ಲಿಪಿಗಳು ಓದಕ್ಕೆ ನಮ್ಗೆ ಒಂದು ಪಂಡಿತರೇ ಬರ್ಬೇಕಾಗತ್ತೆ, ನಮಗೆ ಆ ಶಕ್ತಿ ಇಲ್ಲ. ಬಟ್ ಆ ಆ ವೀರಗಲ್ಲುಗಳನ್ನ ಕೂಡ ನಾವು ಕಾಪಾಡ್ಕೊಂಡು ಹೇಗೋ ಸರ್ಕಾರದಿಂದ ಒಂದು ಅನುಮತಿ ತಗೊಂಡು ನಮ್ಮ ಶಾಲೆಯಲ್ಲಿ ಹಾಕೋಣ ಅಂತ ಒಂದು ಆಸೆ ಇದೆ. ಬಟ್ ಅದು ಹಾಕೋದು ಕಷ್ಟ, ಯಾಕಂದ್ರೆ ಅಲ್ಲಿ ಇಲ್ಲಿ ಸುಮ್ಮನೆ ಬಿದ್ದೋಗ್ಬಿಟ್ಟಿದೆ. ಕೆಲವರು ಗೊತ್ತಿರೋದಿಲ್ಲ, ಇದ್ರ ಮಹತ್ವ ಗೊತ್ತಿರೋದಿಲ್ಲ, ಏನೋ ಹಾಳು ಮಾಡ್ಬಿಡ್ತಾರೆ ಅಂತ ಒಂದು ಭಯ ಆಗತ್ತೆ. ಅದಕ್ಕೆ ಶಾಲೆಯಲ್ಲಿ ತಂದಿಟ್ರೆ ಶಾಲೆಗೆ ಬರೋರ್ಗೆ ಗೊತ್ತಾಗತ್ತೆ ನಮ್ಮ ಊರುಕೊಂಟೆ ಮಿಟ್ಟೂರಿನ ಪ್ರದೇಶ ಹೇಗಿದೆ ಅಂತ. ಜೊತೆಗೆ ಇವ್ರು ಅಲ್ಲಿ ಇಲ್ಲಿ ಬಂದು ನಮ್ಮ ಊರುಕೊಂಟೆ ಹತ್ರ ಒಂದು ದೊಡ್ಡ ಅಲ್ಲಿ ನೆಲೆಸಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆವಾಗ ಒಂದು ಸಲ ಇವ್ರು ಅಣ್ಣ ತಮ್ಮಂದ್ರು ಬೇಟೆಗೆ ಹೋಗಿದ್ರಂತೆ. ಬೇಟೆಗೆ ಹೋಗಿದ್ದಾಗ ಇಲ್ಲಿ ಸರಿಯಾಗಿ ಜಾಗ ಸಿಕ್ಕಿಲ್ಲ ಅವ್ರಿಗೆ.
ಆಮೇಲೆ ಒಂದ್ಸಲಿ ಅವ್ರದ್ದೊಂದು ನಾಯಿ ಮರಿ ಜೊತೆಗೆ ಬಂದಾಗ ತುಂಬಾ ಮೈಯೆಲ್ಲ ಒದ್ದೆ ಮಾಡ್ಕೊಂಡು ಬಂದು ಬಂದು ನೀರೆಲ್ಲ ಈ ಕಡೆ ಆ ಕಡೆ ಒದರ್ತಾ ಇತ್ತಂತೆ. ಅವ್ರು ಹೇಳಿದಾರೆ ಇದು ಎಲ್ಲಿಂದ ಬಂತು, ಎಲ್ಲಿಂದ ಈ ಕೊಳ ಅಂತ. ಅದನ್ನು ನಾಯಿ ಜೊತೆ ಹೋಗಿದ್ದಾರೆ. ಒಂದು ದೊಡ್ಡ ಕೊಳ ಇದೆ, ಒಂದು ಕುಂಟೆ ಇದೆ, ಕುಂಟೆ ಬಂದು ದೊಡ್ಡ ಕೆರೆ ಇದೆ, ಇದೇ ಜಾಗ ಅಂತ ಅಲ್ಲೇ ಅವರು ಸೆಟ್ಲ್ ಆದ್ರು. ಅವಾಗ ಸೆಟ್ಲ್ ಆಗ್ಬಿಟ್ಟು ಆಮೇಲೆ ಜೀವನ ನಡೀತಾ ಇತ್ತು. ಒಂದ್ಸಲಿ ಅಣ್ಣ ತಮ್ಮಂದ್ರು ಕೋಟೆ ಕೂಡ ಕಟ್ಕೊಂಡ್ರು. ಒಂದ್ಸಲಿ ಅಣ್ಣ ತಮ್ಮಂದ್ರು ಹೊರಗಡೆ ಮತ್ತೆ ಬೇಟೆಗೆ ಹೋಗಿದ್ರು. ಅವಾಗ ಈ ಹುಡುಗಿ ಸ್ವಲ್ಪ ಚೇಷ್ಟೆ ಮಾಡೋದು ಜಾಸ್ತಿ ಆಗಿತ್ತು. ಒಂದ್ಸಲಿ ಕಾಂಪೌಂಡ್ ಗೋಡೆ ಮೇಲೆ ಹತ್ತಿ ಆ ಕಡೆ ಈ ಕಡೆ ನೋಡ್ತಾ ಇತ್ತಂತೆ. ಅವಾಗ ಅವರು ಅಣ್ಣ ತಮ್ಮಂದ್ರು ಬಂದು ತುಂಬಾ ಕೋಪ ಮಾಡ್ಕೊಂಡು, ಕೊನೆಯವ್ರಿಗೆ ಮಾತ್ರ ತುಂಬಾ ಕೋಪ ಬಂದು ತುಂಬಾ ಚೆನ್ನಾಗಿ ಬೈದ್ ಬಿಟ್ನಂತೆ. ಅದು ಇನ್ನು ದೊಡ್ಡವರಿಬ್ಬರಿಗೆ ಅಷ್ಟು ಬೈಗಳು ಇಷ್ಟ ಆಗಿಲ್ಲ. ಸೊ ಅಣ್ಣ ತಮ್ಮಂದ್ರು ಜಗಳ ಶುರುವಾಗೋಯ್ತು. ಯಾಕಂದ್ರೆ ತಂಗಿನ ಕಾಪಾಡಕ್ಕೆ ಒಬ್ಬ ಬೈದಿದ್ದಾನೆ, ಇನ್ನಿಬ್ರು ಯಾಕಷ್ಟು ಬೈಬೇಕು, ಆಗಿದ್ದಾಯ್ತು ಅಂತ ಅವರಿಬ್ರು ಒಂದು ಜಗಳ ಮಾಡಿ ವಾದ ಮಾಡಿ ಕೊನೆ ತಮ್ಮ ನನಗೆ ನಿಮ್ ಜೊತೆ ಇರೋದೇ ಬೇಡ ಅಂತ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೊರಟ್ಬಿಟ್ಟಿದ್ದಾನೆ. ಅವನು ಹೋಗಿ ಸ್ವಲ್ಪ ದೂರ ಹೋಗಿ ಒಂದು ಮೇಡು ಅಂತ ಇತ್ತು, ಬೆಟ್ಟ ಅಂತ, ಚಿಕ್ಕದಾಗಿ ಬೆಟ್ಟ ಅಂತಾರ, ಮೇಡು ಅಂತಾರೆ ನಮ್ಮ ಭಾಷೆಗಳಲ್ಲಿ. ಅಲ್ಲಿ ಅವರು ಸೆಟ್ಲ್ ಆದ್ರು. ಆ ಮೇಡೂರು ಅನ್ನೋದು ಮಿಟ್ಟೂರ. ಸೊ ಅಲ್ಲಿ ಸೊ ನಾವೆಲ್ಲ ಅವ್ರ ಕಡೆಯಿಂದ ಬಂದಿರೋದು ಅಂತ ಹೇಳ್ತಾರೆ. ಊರ್ಕುಂಟೆಯವರು ಬೇರೆ ಬೇರೆ ಕಡೆಯಿಂದ, ಅವ್ರು ಇನ್ನೂ ದೊಡ್ಡ ಅಣ್ಣ ತಮ್ಮಂದಿರು ಹೇಳ್ತಾರೆ. ಇವಾಗ್ಲೂ ಕೂಡ ನಮ್ಮ ಊರುಗಳಿಗೆ ಏನೋ ಹಬ್ಬ ಆದ್ರೆ 2 ಪಾಲು ಊರ್ಕುಂಟೆಗೆ ಹೋಗುತ್ತೆ, 1 ಪಾಲು ನಮ್ಮ ಊರಿಗೆ ಬರುತ್ತೆ. ಇದು ಒಂದು ಕಥೆ. ಇದು ಒಂದು ಒಳ್ಳೆಯ ಒಂದು ಚಲನಚಿತ್ರದಲ್ಲಿ ಎಲ್ಲ ತೋರಿಸ್ತಾರಲ್ಲ, ಅದೇ ತರ ಒಂದು ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೆ, ಹೀಗೀಗೆ ಆಗ್ತದೆ ಅಂತೇಳಿ. ಸೊ 2 ಪಾಲು 2 ವಿಲೇಜ್ ಅಲ್ಲಿ ಹಂಚ್ಕೊಂಡು ಯಾವ ಥರ ಒಂದು ಜಾತ್ರೆ ನಡೆಯೋದಾಯ್ತು, ಯಾವುದೇ ಒಂದು ಸಮಾರಂಭ ನಡೆಯೋ ಟೈಮಲ್ಲೆಲ್ಲ ಹೇಗೆಲ್ಲ ಪಾಲು ಹಚ್ಕೊಂಡು ಹೋಗ್ತದೆ ಅಂತೇಳಿ ಇದರಿಂದ ಗೊತ್ತಾಗುತ್ತೆ. ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತ್ರ ಇದು. ಆಮೇಲೆ ನಿಜವಾಗ್ಲೂ ಈ ಥರದ್ದೆಲ್ಲ ನೋಡಿ ಇಲ್ದಿರ ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಕೇಳೋದಾದರೆ ಮಿಟ್ಟೂರು ಅಂದರೆ ಮಿಟ್ಟೂರು ಅಲ್ಲೊಂದು ವಿಲೇಜ್ ಇದೆ ಅಷ್ಟೇ ನಾವು ಕೇಳ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ಹೊರತು ಅದರ ಹಿಂದೆ ಅದು ಯಾಕೆ ಅದು ಹೆಸರು ಬಿತ್ತು, ಏನು ಯಾವ ಕಾರಣ, ಇದೆಲ್ಲ ನೋಡಿ ಹೇಗೆ ಅದು ಬರ್ತದೆ. ಇದರಿಂದಾಗಿ ನಿಮ್ಮಂಥ ಒಂದು ಮಹಾನುಭಾವರ ಇಂಟರ್ವ್ಯೂ ಮಾಡಿದಾಗಲೇ ಗೊತ್ತಾಗೋದು ಇದೆಲ್ಲ. ಅದಾದ್ಮೇಲೆ ನಮ್ಮ ಇನ್ನೊಬ್ರು ಸಾಹಿತಿ ಹೇಳಿದ್ದಾರೆ ನಮಗೆ, ನಾಡುಗೌಡ ಕೆಂಪೇಗೌಡರ ಅವ್ರದ್ದು ಶುರುವಾಗಿತ್ತು, ಆಡಳಿತ ಶುರುವಾಗಿತ್ತು. ಅವ್ರು ಈ ತರ ಜಾಗನ ವಿಸ್ತೀರ್ಣ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಎಲ್ಲ ಒಂದು ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತ ಒಂದು ಕತೆ ಇದೆ. ಅಲ್ಲಿ ಶುರುವಾಗಿದ್ದು ನಮ್ಮ ಪೂರ್ವಜರ ಜೀವನ ಶುರುವಾಗಿದ್ದು ಆವಾಗ. ಓಕೆ, ವೆರಿ ಗುಡ್. ಸರ್, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳಿ. ನೀವು ಅಫ್ಕೋರ್ಸ್ ಯುವರ್ ಡಾಕ್ಟರೇಟ್ ಇನ್ ಐ ಗೆಸ್ ಯು ಆರ್ ಇನ್ ದ ಬಯೋಟೆಕ್ನಾಲಜಿ ಫೀಲ್ಡ್. ಒಂಚೂರು ಅದರ ಬಗ್ಗೆ ಹೇಳ್ತೀನಿ. ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿಯಲ್ಲಿ, ಒಂದು ಹಳ್ಳಿಯ ಹುಡುಗ. ನನಗೆ 2 ವರ್ಷ 3 ವರ್ಷ ಆಗಿದ್ದಾಗ ನಮ್ಮ ತಂದೆ ತಾಯಿಯವರು ಇಲ್ಲಿಗೆ ಬಂದ್ರು. ನಮ್ಮ ದೊಡ್ಡಮ್ಮ ಅವರು ಊರಿನಲ್ಲಿ ಇದ್ರು. ನಮ್ಮ ತಂದೆ ತಾಯಿಯವರು ಬಂದು ಬೆಂಗಳೂರು ಬಂದು ಅವ್ರಿಗೆ 5 ಜನ ಮಕ್ಕಳಿದ್ವಿ. ನಾವು 5 ಜನ ಅಂತ ಬಂದ್ರು. ಇವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಬೆಂಗಳೂರಿಗೆ ಬಂದು ಇಲ್ಲಿ ಮಲ್ಲೇಶ್ವರಮಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾನು ಅಲ್ಲಿ ಮನೆಯಲ್ಲಿ ಅವಾಗ ಕಿಂಡರ್ ಮತ್ತೆ UKG LKG ಅವೆಲ್ಲ ಇರ್ಲಿಲ್ವಲ್ಲ ಅವಾಗ. ಸೊ ಮನೆಯೊಳಗೆ ಅದು ಇದು ಕಲ್ತ್ಕೊಂಡಿದ್ದೆ. ಮತ್ತೆ ಮನೆಯೊಳಗೆ ತುಂಬಾ ಚೇಷ್ಟೆ ಮಾಡ್ತಾ ಇದ್ದೆ ಅಂತ ನಮ್ಮ ತಂದೆ ತಾಯಿ ಹೇಳು. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಇಲ್ಲೇ ಒಂದು ಶಾಲೆ, ಮಲ್ಲೇಶ್ವರದ ಒಂದು ಶಾಲೆ ಇತ್ತು. ಆ ಶಾಲೆ ಹೆಸರು ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಅಂತ, MLA ಸ್ಕೂಲ್ ಅಂತ. ಅದಕ್ಕೆ ನನಗೆ ಅಲ್ಲಿ 4th ಸ್ಟ್ಯಾಂಡರ್ಡ್ಗೆ ಸೇರಿಸ್ಬಿಟ್ರು. ಅವ್ರು ಸೇರಿಸ್ಕೊಂಡ್ರು ನೋಡಿ. ಇವಾಗ ಕೂಡ ನನ್ನ ಹೆಂಡತಿ ನನಗೆ ರೇಗಿಸ್ತಾರೆ, ನನಗೆ ಟೀಕೆ ಮಾಡ್ತಾರೆ, ನಿಮ್ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಯಾಕೆ ಸೇರಿಸಿದ್ವಿ, ನಿನಗೆ ಬೇರೆ ಸ್ಕೂಲ್ ಇಲ್ವಾ ಅಂತ. 7ನೇ ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಿ ಆಮೇಲೆ ಗಾಂಧಿನಗರ್ ಹೈಸ್ಕೂಲ್ ಅಲ್ಲಿ ಹೈಸ್ಕೂಲ್ ಮಾಡಿ ತಿರ್ಗಾ ಶೇಷಾದ್ರಿಪುರ ಹೈಯರ್ ಸೆಕೆಂಡರಿ ಸ್ಕೂಲ್ 11th ಸ್ಟ್ಯಾಂಡರ್ಡ್ ಅಂತ ಮಾಡಿದೆ. ಯಾಕಂದ್ರೆ ಅಂಡರ್ ಏಜ್ ಆಗಿದೆ ಅಂತ PUC ಸೇರ್ಕೊಳಕ್ ಆಗಿಲ್ಲ. 11th ಸ್ಟ್ಯಾಂಡರ್ಡ್ ಅಂತ ಶುರು ಮಾಡಿದ್ರು ಸರ್ಕಾರದವರು. ಶೇಷಾದ್ರಿಪುರ ಹೈಸ್ಕೂಲ್ 11th ಸ್ಟ್ಯಾಂಡರ್ಡ್ ಮಾಡಿ ಅಲ್ಲಿಂದ ರೇಣುಕಾಚಾರ್ಯ ಕಾಲೇಜಲ್ಲಿ BSc ಮಾಡಿ, ಆಮೇಲೆ ಸಂಜೆ ಜೋಸೆಫ್ ಕಾಲೇಜಲ್ಲಿ BSc ಆನರ್ಸ್ ಮಾಡಿ, ಆಮೇಲೆ ಇದ್ರೊಳಗೆ ಸೆಂಟ್ರಲ್ ಕಾಲೇಜಲ್ಲಿ MSc ಮಾಡಿ, ಆಮೇಲೆ ಕೊನೆಗೆ ನ್ಯೂ ಡೆಲ್ಲಿಗೆ ಹೊರಟೆ. ನ್ಯೂ ಡೆಲ್ಲಿಯಲ್ಲಿ PhD ಮಾಡೋಣ ಅಂತ ಹೊರಟೆ. ಅಲ್ಲಿ ಹೋಗುವಾಗ ರೈಲಲ್ಲಿ ಅವಾಗ 3 ದಿವಸ 4 ದಿವಸ ಟ್ರಾವೆಲ್ ಮಾಡ್ಬೇಕು ಬೆಂಗಳೂರಿಂದ. ಮೊದಲನೇ ಸಲ ನಾನು ಕರ್ನಾಟಕ ಅಂದ್ಬಿಟ್ಟು ಹೋಗ್ತಾ ಇರೋದು. ನನಗೆ ಬೇರೆ ಭಾಷೆ ಗೊತ್ತಿಲ್ಲ, ಕನ್ನಡ ಸ್ವಲ್ಪ ಗೊತ್ತು, ಇಂಗ್ಲಿಷ್ ಸ್ವಲ್ಪ ಅರ್ಧಂಬರ್ಧ ಗೊತ್ತು, ಹಿಂದಿ ಅಂತೂ ಉರುವೇ ಇಲ್ಲ. ಅದು ಹಿಂದಿ ಸ್ವಲ್ಪ ಕಲ್ತಿದ್ದೆ, ಉರುವೇ ಇಲ್ಲ. ಸೊ ಅಲ್ಲಿ ಹೋದಾಗ ಸ್ಟೇಷನ್ ಅಲ್ಲಿ ಯಾರು ಅಂತ ನನ್ನ ಸ್ನೇಹಿತ ಒಬ್ಬರಿಗೆ ಪರಿಚಯ ಮಾಡ್ಕೊಟ್ರು ಯಾರು. ಅವ್ರು ಬಂದು ಅಲ್ಲಿ ಸ್ಟೇಷನ್ ಅಲ್ಲಿ ನನಗೆ ರಿಸೀವ್ ಮಾಡಕ್ ಬಂದ್ರು. ಅವ್ರು ಹೇಳಿದ್ರು, ನೀವು PhD ಮಾಡೋ ಬಾಸು ನಿನ್ನೆ ತಾನೇ ನಿಧನ ಹೊಂದಿದ್ರು, ಮರಣ ಹೊಂದಿದ್ರು. ನನಗೆ ಶಾಕ್ ಆಯ್ತು, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ.
ಅದಕ್ಕೆ ಏನೋ ಮತ್ತೆ ಅವಾಗಿದ್ದು ಬೇರೆಯವರು ಕರ್ನಾಟಕದ ಪ್ರಾಧ್ಯಾಪಕರೇ ಹೇಳಿದ್ರು, ನೀವು ಭಯ ಪಡೋದು ಬೇಡ, ಇಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಒಬ್ರು ಇಂಗ್ಲೆಂಡ್ ಅಲ್ಲಿ ಒಬ್ರು ಸೆಬಾಟಿಕಲ್ ಹೋಗಿದ್ರೆ ಶಿವಣ್ಣ ಅವರು ಅಂತ, ಪ್ರೊಫೆಸರ್ ಡಾಕ್ಟರ್ ಶಿವಣ್ಣ ಅಂತ, ಅವ್ರು ಅವ್ರ ಜೊತೆ PhD ಮಾಡ್ಬೋದು ಅಂತ. ಆ ಸಮಯದಲ್ಲಿ ನಮ್ಮ ಅಣ್ಣಂದ್ರು ಹೊರಗಡೆ ಇದ್ರು, ಇಬ್ರು ದೊಡ್ಡ ಅಣ್ಣಂದ್ರು, ಒಬ್ರು ಕೆನಡಾಲಿ ಇದ್ರು ಕೃಷ್ಣ ಪ್ರಸಾದ್ ಅಂತ, ಇನ್ನು ರಾಮ್ ಪ್ರಸಾದ್ ಅಂತ, ಅವರು ಐರ್ಲೆಂಡ್ ಅಲ್ಲಿ ಇದ್ದು ಮತ್ತೆ ಅಮೆರಿಕಕ್ಕೆ ಹೊರಟಿದ್ರು. ಅಲ್ಲಿ ಅವರು ರಾಮ್ ಪ್ರಸಾದ್ ಅವರು ಡಾಕ್ಟರ್, ಅವರು ಆರ್ಥೋಪೆಡಿಕ್ ಸರ್ಜನ್. ಅವ್ರು ಹೇಳಿದ್ರು, ನೀನು ಹೇಗಾದ್ರೂ ಮಾಡಿ ನಿನಗೆ ಹೊರಗಿನ ದೇಶಕ್ಕೆ ನಿಮಗೆ ಅವಕಾಶ ಕೊಡ್ಬೇಕು ವಿದ್ಯಾಭ್ಯಾಸಕ್ಕೆ, PhD ಮಾಡ್ಲಿಕ್ಕೆ ಅಂತ. ನನಗೆ ಟ್ರಿನಿಟಿ ಕಾಲೇಜ್ ಡಬ್ಲಿನ್ ಅಲ್ಲಿ ನನಗೆ ಅವಕಾಶ ಸಿಗ್ತದೆ. ಮುಂಚೆ ಅವ್ರ ಸಹಾಯದಿಂದ ಒಂದು PhD ಡಿಗ್ರಿ ಮಾಡಿದೆ. PhD ಡಿಗ್ರಿ ಮಾಡಿದ್ದು ಈಸ್ಟ್ ಅಂತಾರಲ್ಲ, ಅದೇ ಸೆಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಬ್ರೆಡ್ ಅಂಡ್ ಬಿಯರ್ ಅಂಡ್ ವೈನ್. ಸೊ ಅದೊಂದು ಫೇವ್ರೆಟ್ ಆರ್ಗನೈಸೇಷನ್, ಅದು ತುಂಬಾ ಈಸಿಯಾಗಿ ಅದ್ರ ಮೇಲೆ ಕೆಲಸ ಮಾಡ್ಬೋದು. ಸೊ ಅದರಲ್ಲಿ ಒಂದು 4 ವರ್ಷ ಅಲ್ಲಿ ಟ್ರಿನಿಟಿ ಕಾಲೇಜ್ ಡಬ್ಲಿನ್ ಅಲ್ಲಿ ಐರ್ಲೆಂಡ್ ಅಲ್ಲಿ ಅದ್ರ ವಿಚಾರ ಸಂಶೋಧನೆ ಮಾಡಿ ಒಂದು PhD ಅಂತ ಬಂತು. ಅದಾದ್ಮೇಲೆ ಅಮೆರಿಕಾಗೆ ಬಂದು ಅಲ್ಲಿ 2 ಪೋಸ್ಟ್ ಡಾಕ್ ಮಾಡಿದೆ. ಒಂದು ರಟ್ಗರ್ಸ್ ಯೂನಿವರ್ಸಿಟಿ ನ್ಯೂ ಜೆರ್ಸಿಯಲ್ಲಿ ಮಾಡಿದೆ, ಅಲ್ಲಿ 2 ವರ್ಷ. ಮತ್ತೆ ಅದಾದ್ಮೇಲೆ ನಮ್ಮ ಕಾರ್ನೆಲ್ ಯೂನಿವರ್ಸಿಟಿ ಇನ್ ಇಥಕ ಅಪ್ಸ್ಟೇಟ್ ನ್ಯೂಯಾರ್ಕ್ ಅಲ್ಲಿ ಮಾಡಿದೆ, ಅದು ಒಂದು 2 ವರ್ಷ ಮಾಡಿದೆ. ಇದಕ್ಕೆಲ್ಲ ಬಹಳ ಸಹಾಯ ನನಗೆ ಬಂದಿದ್ದು ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸ್ನೇಹಿತರಿಂದ ಬಹಳ ಸಹಾಯ ಆಗಿದೆ. ಅದಾದ್ಮೇಲೆ ಅದ PhD ನೋಡಿ, ನಮ್ಮ ಜೈವಿಕ ಶಾಸ್ತ್ರದೊಳಗೆ ತುಂಬಾ ಓದ್ಬೇಕು, ತುಂಬಾ ಮುಂದೆ ಬರ್ಬೇಕು, MSc ಮಾಡ್ಬೇಕು, PhD ಮಾಡ್ಬೇಕು, ಪೋಸ್ಟ್ ಡಾಕ್ಟರ್ ವರ್ಕ್ ಮಾಡ್ಬೇಕು, ಆಮೇಲೆ ಕೂಡ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ಜಾಗ ಸಿಗುತ್ತೆ. ಈ IT ನವ್ರಿಗೆ ಏನೋ ಅದು ಇದು ಒಂದು ಪುಸ್ತಕ ಅಂತ ಮಾಡಿ ಅವ್ರಿಗೆ CEO ಎಲ್ಲ ಆಗ್ಬಿಡ್ತಾರೆ ಸರ್, ಒಂದೇ ಸಲ MD ಆಗ್ಬಿಡ್ತಾರೆ, CEO ಆಗ್ಬಿಡ್ತಾರೆ. ನಮ್ಮ ಜೀವನ ಶಾಸ್ತ್ರದೊಳಗೆ ತುಂಬಾ ಕಷ್ಟ ಪಡ್ಬೇಕು, ಕಷ್ಟಪಟ್ಟದಕ್ಕೆ ಒಂದು ತೃಪ್ತಿ ಸಿಗತ್ತೆ. ಇಲ್ಲ, ತುಂಬಾ ಒಳ್ಳೆದಾಗಿ ಹೇಳಿದ್ರಿ. ಸೊ ನೀವು ಈಗ ರಿಟೈರ್ ಆಗಿದ್ದೀರಾ ಆ್ಯಂಡ್ ಯು ಹ್ಯಾವ್ ಟ್ರಾವೆಲ್ಡ್ ಸೋ ಮಚ್, ಕಾರ್ಪೊರೇಟ್ ಜಾಬ್ ಎಲ್ಲ ಆಯಿತು, ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದ್ರಿ. ಸೊ ಇದಾದಮೇಲೆ ಇಷ್ಟೆಲ್ಲ ಆಗಿ ನೀವು ಈಗ ವಿಲೇಜಿಗೆ ಬಂದ್ರಿ. ಇದರ ಕಾರಣ ಏನು, ಇದು ಇನ್ಸ್ಪಿರೇಷನ್ ಏನು ಇದಕ್ಕೆ? ರಾಜೀವ್, ಒಂದು ಕರೆಕ್ಷನ್ ಮಾಡ್ತಾನೆ, ರಿಟೈರ್ ಆಗಿಲ್ಲ. ಅಲ್ಲ, ಸಾರಿ, ಐ ಮೀನ್ ರಿಟೈರ್ ಅಂದ್ರೆ ನಾನು ಕಾರ್ಪೊರೇಟ್ ಲೈಫ್ ಇಂದ ಅಂತ ಹೇಳೋದು. ಗೊತ್ತಾಯ್ತು ಅರ್ಥ ಆಯ್ತು. ನಿವೃತ್ತ ಆಗುವುದು, ನಿವೃತ್ತ ಆಗಿಲ್ಲ ಅನ್ನೋದು ಒಂದು ದೊಡ್ಡ ಒಂದು ಸಂಭಾಷಣೆ ನಡೀಬಹುದು. ಯಾಕಂದ್ರೆ ನಾವು ಆಗಿನ ಕಾಲದಲ್ಲಿ ಒಂದು 58 ವರ್ಷ ಹೋದಾಗ ರಿಟೈರ್ ಮಾಡ್ಬಿಟ್ಟು ಅವ್ರಿಗೆ ಸುಮ್ಮನೆ ಮನೆಯಲ್ಲಿ ಕೊಡ್ಸಿರೋರು, ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋರು. ಬಟ್ ಏನಂದ್ರೆ, ನಾನು ನಂದು ಫಾರ್ಮಲ್ ಸ್ಪೇಸ್ ಬಿಟ್ಟ ತಕ್ಷಣ, ಅವಾಗ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಬಿಟ್ಟ ತಕ್ಷಣ ನನ್ನ ನಿಜವಾದ ಕೆಲಸ, ಇಷ್ಟವಾದ ಕೆಲಸ ಶುರುವಾಗಿದ್ದು ಆಮೇಲೆ. ಅದು ನಾವಿಬ್ರು ಅಂದ್ರೆ ನನ್ನ ಹೆಂಡತಿ ಸುಜಿಯಾ ಅವರು ಇಬ್ರು ಸೇರಿ ಈ ತರ ಸಮಾಜಕ್ಕೆ ನಾವ್ ಏನ್ ಮಾಡ್ಬೋದು, ನಮ್ಮ ಕೈಯಿಂದ ಏನ್ ಆಗತ್ತೆ ಅಂತ ನಾವಿಬ್ರು ಇವಾಗ ಬಹಳ ಸಮಾಜದ ಸವಾಲುಗಳನ್ನ ಅದನ್ನ ನಾವು ಎದುರಿಸ್ತಿದ್ದೇವೆ. ಅದು ಹಳ್ಳಿ ಆಗಿರ್ಬೋದು, ಬೆಂಗಳೂರು ಸಿಟಿ ಆಗಿರ್ಬೋದು, ಅದರಿಂದ ನಾನು ಮಾಡ್ತಾ ಇದ್ದೀನಿ ಇದಕ್ಕೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಬನ್ನಿ, ಇಲ್ಲೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಮತ್ತೆ ಈ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಈಗ ಬ್ರೇಕ್ ಹಾಡು ಕೇಳಿದ್ರೆ ನಿಮ್ಗೆ ಭಾರಿ ಖುಷಿ ಆಗುತ್ತೆ. ಬನ್ನಿ. ಥ್ಯಾಂಕ್ ಯು. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಹಾ ರಾಜ, ಏ ರಾಣಿ, ಏ ಜಾಕಿ, ಓ ಜೋಕರ್, ಎದುರಲ್ಲಿ ನಿಗಾ ಇಡು. ಹಾ ರಾಜ, ಏ ರಾಣಿ, ಏ ಜಾಕಿ, ಓ ಜೋಕರ್, ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು.
ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಕೊಟ್ಟೆನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷಬೇಕೆ ಗೆಲುವಿಗಾಗಿ ಮೋಸಬೇಕೆ ಇಲ್ಲೆಲ್ಲ ಈ ವೇಷ ಆವೇಶ ಅಲ್ಲ ನಿನ್ನಾಟ ಜೋಕೆ ಜೋಕು ಚೆಲ್ಲಾಟ ಬೇಕೇ ಬೇಕು ಸಾಕು ಸಾಕು ಶೋ ಮಾಡು ಚಿಗಿ ಚಿಗಿ ಪಾಟ್ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ये जॉकी वो जोकर ಎದುರಲ್ಲಿ ನಿಗಾ ಇಡು ಡು 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 ಎದುರಲ್ಲಿ ನಿಗಾ ಇಡು ಕಣ್ಣಿನಲ್ಲೇ ಸನ್ನೆ ಏಕೆ ಮನಸ್ಸಿನಲ್ಲಿ ಆಸೆ ಏಕೆ ಕಣ್ಣಿನಲ್ಲೇ ಸನ್ನೆ ಏಕೆ ಮನಸ್ಸಿನಲ್ಲಿ ಆಸೆ ಏಕೆ ಏನೇನೋ ಎಣಿಕೆ ಗುಡಿಕೆ ಏಕೆ ನಿನ್ನ ಕಣ್ಣು ಹೆಣ್ಣ ಮೇಲೆ ನೂರು ಕಣ್ಣು ನಿನ್ನ ಮೇಲೆ ಜೋಪಾನ ಜಾರಿಯೇ ಬಿದ್ದಿಯೇ ಜೋಕೆ ಆಹಾ ಮೈಯನ್ನು ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ 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 ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ये ಜಾಕಿ वो ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು. ನಮಸ್ಕಾರ ಎಲ್ರಿಗೂ. ರಾಜೀವ್ ಕುಲಕರ್ಣಿಯಿಂದ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ತಾರೀಕು ಆಗಸ್ಟ್ 4th 2024. ಇವತ್ತು ನಮ್ಮ ಜೊತೆ ಡಾಕ್ಟರ್ ಜಗದೀಶ್ ಮಿಟ್ಟೂರ್ ಅವರಿದ್ದಾರೆ. ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಊರುಕುಂಟೆ ಮಿಟ್ಟೂರ್ ಎಜುಕೇಷನ್ ಸೊಸೈಟಿ. ಹೌದು, ಅಲ್ಲಿ ಒಳ್ಳೆ ಸ್ಕೂಲನ್ನು ನಡೆಸ್ಕೊಂಡು ಅಲ್ಲಿ ರೂರಲ್ ಚಿಲ್ಡ್ರನ್ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ನೀವು ಬ್ರೇಕ್ ಟೈಮಲ್ಲಿ ಹಾಡು ಕೇಳಿದ್ದು ಕಿಶೋರ್ ಕುಮಾರ್ ಅವರು ಹಾಡಿದ ಹಾಡು. ಇದು ಓನ್ಲಿ ಒನ್ ಆ್ಯಂಡ್ ಓನ್ಲಿ ಕನ್ನಡ ಸಾಂಗ್ ಹಿ ಹಸ್ ಸಂಗ್ ಫಾರ್ ನಮ್ಮ ಲೇಟ್ ದ್ವಾರಕೀಶ್ ಅವರ ಮೂವಿ ಕೌಬಾಯ್ ಕುಳ್ಳ ಅಂತ ಏನೋ ಇರಬೇಕು ಅದರ ಹೆಸರು. ಸೊ ಅದು ಯಾಕೆ ಪ್ಲೇ ಮಾಡಿದೆ ಅಂದರೆ ಇವತ್ತು ಕಿಶೋರ್ ಕುಮಾರ್ ಅವರ ಬರ್ಡೇ, ಆಗಸ್ಟ್ 4th ಈಸ್ ಹಿಸ್ ಬರ್ಡೇ. ಸೊ ಹಾಗೆಯೇ ಕನ್ನಡ ಹೇಗಾದರೂ ಚಲನಚಿತ್ರದಿಂದ ನಾನು ಯಾವಾಗಲೂ ಬ್ರೇಕ್ ಟೈಮಲ್ಲಿ ಹಾಡು ಪ್ಲೇ ಮಾಡ್ತಾ ಇರ್ತೀನಿ. ಸೊ ಐ ಥಾಟ್ ವೈ ನಾಟ್ ಪ್ಲೇ ಹೀಸ್ ಸಾಂಗ್ ಟುಡೇ ಅಂತೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಶೋ ಜಗದೀಶ್ ಅವರೇ ಆಫ್ಟರ್ ದಿಸ್ ಬ್ರೇಕ್. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಇದು ಹಾಡು ಇಷ್ಟ ಆಯಿತು ಅಂತ ಎಣಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೊ ಮತ್ತೊಂದು ನಾನು ಥ್ಯಾಂಕ್ಸ್ ಅಂತ ಹೇಳಬೇಕಂತಿದ್ದೆ ಡಾಕ್ಟರ್ ಶರಣ್ ಅಂಗಡಿ ಅವರು. ತುಂಬ ಒಳ್ಳೆಯ ಸ್ನೇಹಿತರು ಅವರು ನಮ್ಮದು. ಪ್ರತಿ ಸಲ ನಾನು ಬೆಂಗಳೂರಿಗೆ ಹೋದಾಗ ನಾವು ಮೀಟ್ ಆಗ್ತಾ ಇರ್ತೀವಿ. ಅವರು ನನಗೆ ಹೇಳಿದರು ಜಗದೀಶ್ ಅವರನ್ನು ಡೆಫಿನೆಟಾಗಿ ನೀವು ಇಂಟರ್ವ್ಯೂ ಮಾಡಲೇಬೇಕು ಅಂತ. ಸೊ ದ್ಯಾಟ್ ಈಸ್ ಹೌ ಟುಡೇ ವಿ ಹ್ಯಾವ್ ಡಾಕ್ಟರ್ ಜಗದೀಶ್ ಮಿಟ್ಟೂರ್. ಆ್ಯಂಡ್ ಆಫ್ ಕೋರ್ಸ್ ಐ ಹ್ಯಾವ್ ಮೆಟ್ ಹಿಮ್ ಆಲ್ಸೋ ಇನ್ ಲಾಸ್ಟ್ ಇಯರ್. ಅವರು ಹೇಳಿದ ಹಾಗೆ ಒಬ್ಬರ ಕಾಮನ್ ಫ್ರೆಂಡ್ಸ್ ಅವರ ಮನೆಯಲ್ಲಿ ಗೆಟ್ ಟುಗೆದರಲ್ಲಿ ನಾವು ಮೀಟ್ ಆಗಿದ್ವಿ. ನಮ್ಮ ಇನ್ನೊಬ್ಬರು ಇವರ ಫ್ರೆಂಡ್ ಕೂಡ ಸುರೇಶ್ ಹೆಬ್ಳಿಕರ್ ಅವರು ಇದ್ದರು ಆ ಟೈಮಲ್ಲಿ. ಸೊ ನಾವೆಲ್ಲ ಒಟ್ಟಿಗೆ ಕೂಡಿ ಆ ಸಾಯಂಕಾಲ ತುಂಬ ಒಂಥರ ಗೌಜಿ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಬನ್ನಿ ಈ ಕಾರ್ಯಕ್ರಮ ಮುಂದುವರ್ಸೋಣ. ಸೊ ಈ ರೂರಲ್ ಚಿಲ್ಡ್ರನಿಗೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅವರಿಗೆ ಒಂದು ಎಜುಕೇಷನ್ ಕೊಡಬೇಕು, ಯಾಕೆ ಅದು ನಮ್ಮ ಜೀವನದಲ್ಲಿ ಅಷ್ಟೊಂದು ಮಹತ್ವ ಅಂತ ನೀವು ಎಣಿಸ್ಬೋದು ಜಗದೀಶ್ ಅವರೇ? ಥ್ಯಾಂಕ್ ಯು ರಾಜೀವ್. ಇದು ಬಹಳ ದೊಡ್ಡ ಪ್ರಶ್ನೆ ಇದು ರಾಜೀವ್. ನಮ್ಮ ಜೀವನದ ದೊಡ್ಡ ವ್ಯಂಗ್ಯ ಅಂದ್ರೆ ಐರನಿ, ದ ಐರನಿ ಆಫ್ ಲೈಫ್ ಏನಂದ್ರೆ ಮಗುವಿನ ಜನನದ ಕ್ಷಣ.
ಆ ಮಗುವಿನ ಜನದ ಕ್ಷಣ ಆ ಎಲ್ಲಿ ಆ ಕ್ಷಣನೇ ಜ್ಯೋತಿಷ್ಯನ ಹೇಳ್ಬಿಡುತ್ತೆ. ಆ ಜೀವನದ ಪ್ರಯಾಣದ ತಕ್ಷಣ ಹೇಳ್ಬಿಡುತ್ತೆ, ಆ ಕ್ಷಣದಲ್ಲೇ ಹೇಳ್ಬಿಡುತ್ತೆ. ಅದು ಏನು ಜ್ಯೋತಿಷ್ಯರ ಸಹಾಯವಿಲ್ಲದೆ ಹೇಳುತ್ತೆ. ನೋಡೋರಿಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋರಿಗೆ ಅದು ಗೊತ್ತಾಗ್ಬಿಡುತ್ತೆ ಏನಾಗುತ್ತೆ ಅಂತ. ಆ ಮಗುವಿಗೆ ಪ್ರಪಂಚದ ಹೆಚ್ಚು ಕಡಿಮೆ ಅವಕಾಶಗಳು ಇದೆಯಾ ಇಲ್ವಾ ಅಂತ ಅವಾಗಲೇ ಗೊತ್ತಾಗ್ಬಿಡುತ್ತೆ. ಎಲ್ಲಿ ಹುಟ್ಟಿದೆ, ಯಾರ ಕುಟುಂಬದಲ್ಲಿ ಹುಟ್ಟಿದೆ, ಯಾವ ಜಾಗದಲ್ಲಿ ಹುಟ್ಟಿದೆ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ. ಅವಾಗಲೇ ನೋಡಿ ಸಮಾಜ ಒಂಥರ ಆ ಮಗು ಮೇಲೆ ಒಂದು ಮುದ್ರೆ ಹಾಕ್ಬಿಡ್ತಾರೆ, ಒಂದು ಸೀಲ್ ಹಾಕ್ಬಿಡ್ತಾರೆ, figuratively speaking, right? Correct. That's the sort of an unfortunate thing that we all face in the society, in societies in India in general. ಯಾಕಂದ್ರೆ ಆವಾಗ ಆ ಮಗುವಿನ ಅನುಮತಿ ಇಲ್ಲದೇನೆ ಸಮಾಜವು ಆ ಮಗುವಿನ ಭವಿಷ್ಯನ ಹೆಚ್ಚು ಕಮ್ಮಿ ರೂಪಿಸ್ಬಿಡುತ್ತೆ. ಈ ಮಗು ಯಾವಾಗ್ಲೂ ಹಿಂಗೆ ಇರುತ್ತೆ, ಇಲ್ಲೇ ಬೆಳ್ಕೊಂಡಿರುತ್ತೆ, ಕೆಲಸ ಮಾಡ್ತಾ ಇರುತ್ತೆ, ಹಸುಗಳು ಮೇಯುತ್ತೆ, ಎಮ್ಮೆ ಮೇಯುತ್ತೆ, ಅದನ್ನೇ ನೋಡ್ಕೊಂಡು ಹೋಗ್ತಾರೆ. ಅಲ್ಲ ರಾಜೀವ್, ನೀವು ಹೇಳಿ, ಮಕ್ಕಳು ಅದೃಷ್ಟವಂತರಾಗಿಯೇ ಹುಟ್ಟಬೇಕೆ? ಕರೆಕ್ಟ್. ಅಥವಾ ನಾವು ಬೆಳೆದಂತೆ ಅದೃಷ್ಟವನ್ನು ಒಂದು ಸರಿ ಸಮಾನತೆಯಿಂದ ಭವಿಷ್ಯಕ್ಕೆ ಪಡೆಯಬೇಕೆ? ಈಕ್ವಲ್ ಆಪರ್ಚುನಿಟೀಸ್. ಯಾವುದೇ ಮಗು ಎಲ್ಲೇ ಹುಟ್ಟಲಿ ಆ ಮಗುಗೆ ಒಂದು ರೈಟ್ ಇದೆ, ಶಿಕ್ಷಣದ ಹಕ್ಕಿದೆ, ಮತ್ತೆ ಅವಕಾಶಗಳ ಹಕ್ಕು ಕೂಡ ಇರಬೇಕು. ಅವಕಾಶಗಳನ್ನು ಕಲ್ಪಿಸಿಕೊಡುವವರು ಯಾರು? ನಾವು ಅಂದ್ರೆ ಅವರ ಮನೆಯವರು, ಅಣ್ಣ ತಮ್ಮಂದಿರ್ಬೋದು, ಚಿಕ್ಕಮ್ಮಂದಿರ್ಬೋದು, ಉಪಾಧ್ಯಾಯರಿರ್ಬೋದು, ಸುತ್ತಮುತ್ತಲಿರ್ಬೋದು, ಅವರ ಅವಕಾಶನ ಆ ಮಗು ಕಲ್ಪಿಸಿಕೊಡು, ಸೃಷ್ಟಿ ಮಾಡ್ಕೊಡ್ಬೇಕು. ಆವಾಗ ಆ ಮಗುವಿನ ಪ್ರತಿಭೆ ಏನಿದೆ ಅಂತ ಗೊತ್ತಾಗತ್ತೆ. ಅದು ನಾವು ಯಾವಾಗ್ಲೂ ಅಷ್ಟು ಸರಿಯಾಗಿ ಮಾಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಅಂತ ಅನಿಸ್ತಾ ಇದೆ. ಹಳ್ಳಿಗಳ ಕಡೆ ಮಕ್ಕಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಬಹಳ ಇದೆ. ಸರಿಯಾಗಿ ಮುಂದೆ ಬೆಳೆಸ್ಕೊಂಡು ಬರ್ಬೇಕು. ಅವ್ರಾಗವ್ರೆ ಅವ್ರ ಕಾಲಲ್ಲಿ ನಿಂತ್ಕೋಬೇಕಾದ್ರೆ ಅವ್ರಿಗೆ ಒಂದು ಮೂಲಭೂತದ ಶಕ್ತಿ ಏನಂದ್ರೆ ಆ ಮಗು ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು ಮತ್ತೆ ಅವಕಾಶಗಳ ಹಕ್ಕು. ಇನ್ನೊಂದು ಮುಖ್ಯವಾದ ವಿಷಯ ರಾಜೀವ್, ಈ ನಮ್ಮ ಜೈವಿಕ ಪರಿಭಾಷೆ ಅಂದ್ರೆ ಬಯೋಲಾಜಿಕಲ್ ಟರ್ಮ್ಸ್. ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ಬಯಾಲಜಿಸ್ಟ್. ಐ ನೋ ಲಿಟಲ್ ಬಿಟ್ ಅಬೌಟ್ ಜೆನೆಟಿಕ್ಸ್ ಅಂಡ್ all of that, inheritance. ನಮ್ಮ ನರಗಳ ಅಂದ್ರೆ ನಮ್ಮ ನರ್ವ್ಸ್ ಇರತ್ತಲ್ಲ, ವಾಸ್ತುಶಿಲ್ಪ ಅಂದ್ರೆ ನರಗಳ ಆರ್ಕಿಟೆಕ್ಚರ್, ಅಥವಾ ನಮ್ಮ ಮೆದುಳಿನಲ್ಲಿ ನರಗಳು ಅನನ್ಯವಾಗಿ ಹೇಗೆ ಒಂದಕ್ಕೊಂದು ಜಾಲಬದ್ಧವಾಗಿದೆ, ಒಂದಕ್ಕೊಂದು ಹೊಂದ್ಕೊಂಡಿದೆ, ಅದನ್ನ ನಾವು ನೋಡ್ಬೇಕು. ನ್ಯೂರಲ್ ನೆಟ್ವರ್ಕ್ಸ್ ಅಂತಾರೆ, ನ್ಯೂರೋ ಕೆಮಿಸ್ಟ್ರಿ, ನ್ಯೂರೋ ಬಯಾಲಜಿ, ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳ್ತಾರೆ. ಎಂಥದ್ದು ಅಂತ ಒಂದು ಕುತೂಹಲ ಇರಬೇಕು. ಆ ಕುತೂಹಲನ ಅದು ಏನಿದೆ ಅಂತ ಮೇಲೆ ತರಕ್ಕೆ ಆ ಮಗುಗೆ ಒಂದು ಶಿಕ್ಷಣ ಬೇಕು, ಮತ್ತೆ ಒಂದು ಅವಕಾಶಗಳು ಬೇಕು. ಅದು ಆ ಮಗುವಿನ ನಡವಳಿಕೆ, ಅದು ಬೆಳೀತಾ ಅದ್ರ ನಡವಳಿಕೆ, ಅದು ಅನುವಂಶಿಕರ ಕಾರಣ ಇರ್ಬೋದು, ಜೆನೆಟಿಕ್ ಇರ್ಬೋದು, ಅಥವಾ ಬಯೋಕೆಮಿಕಲ್ ಇರ್ಬೋದು, ಫಿಸಿಯಾಲಜಿಕಲ್ ಇರ್ಬೋದು. ಆ ಮಗುವಿನ ನಡವಳಿಕೆ ಒಂದು ಪ್ರತಿಬಿಂಬವಾಗಿರುತ್ತೆ, ಒಂದು ಫಲಿತಾಂಶ ತೋರಿಸ್ತದೆ. ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಮಗುವಿಗೆ ಅವಕಾಶ ಸಿಗ್ತಾ ಇಲ್ವಾ, ಶಿಕ್ಷಣ ಸಿಗ್ತಾ ಇಲ್ವಾ, ಅದೆಲ್ಲ ಗೊತ್ತಾಗ್ಬಿಡುತ್ತೆ ಆ ಮಗುವಿನ ನಡವಳಿಕೆ ನೋಡಿದ್ರೆ. ಸೊ ಅದಕ್ಕೆ ನಾವೇನಂದ್ರೆ ಈ ತರ ಹೇಳ್ಬೇಕು ಅಂದ್ರೆ, ಒಂದು ಪ್ರತಿ ಮಗು ಒಂದು ಯುನೀಕ್ ಆಗಿರುತ್ತೆ, ಅನನ್ಯವಾಗಿರುತ್ತೆ. ಆ ಹುಟ್ಟಿರುವ ಇದ್ರೊಳಗೆ ಪ್ರತಿಭೆ ಏನಿಲ್ಲ ಅಂತ ನಾವು ನೋಡ್ಬೇಕು. ಅದಕ್ಕೆ ಶಿಕ್ಷಣ ಬೇಕು. ಶಿಕ್ಷಣ ಸಹಾಯ ಮಾಡುತ್ತೆ. ಪ್ರಪಂಚದ ಏನೇನು ಚಾಲೆಂಜಸ್ ಇರುತ್ತೋ, ಸವಾಲುಗಳಿರುತ್ತೋ, ಅದನ್ನು ಒಡ್ಡಿಕೊಳ್ಳೋದಕ್ಕೆ ಶಿಕ್ಷಣ ಸಹಾಯ ಮಾಡುತ್ತೆ. ಮತ್ತೆ ಆ ಮಗು ಬೆಳೀತಾ ಆ ಶಿಕ್ಷಣದಿಂದ ಮೇಲುಗೈ ಬರ್ಬೋದು, ತಾನು ಕಾಲ ಮೇಲೆ ನಡ್ಕೋಬಹುದು. ಇವಾಗ ಎಷ್ಟೋ ಜನ, ಇವಾಗ ನಮ್ಮ ಕ್ರಿಕೆಟ್ ಟೀಮೇ ನೋಡಿ, ಇಂಡಿಯನ್ ಕ್ರಿಕೆಟ್ ಟೀಮ್ ನೋಡಿ, ತುಂಬಾ ಜನ ಎಷ್ಟು ಇವಾಗ ಅವರ ಸಾಮರ್ಥ್ಯ ತೋರಿಸಿ ಚೆನ್ನಾಗಿ ಒಳ್ಳೆ ಜೀವನ ಮಾಡಿ ಒಳ್ಳೆ ಮಿಲಿಯನೇರ್ಸ್ ಆಗಿದೆ, ಕರೋಡ್ಪತಿಗಳಾಗಿದೆ. ಅವರು ಶಿಕ್ಷಣ ನೋಡಿದ್ರೆ ಒಂದು 10th ಸ್ಟ್ಯಾಂಡರ್ಡ್ ಇರ್ಬೋದು, PUC ಇರ್ಬೋದು, BSc ಇರ್ಬೋದು, ಒಂದಿಬ್ರು ಮಾತ್ರ ಇಂಜಿನಿಯರಿಂಗ್ ಮಾಡಿದ್ದಾರೆ. ಬಟ್ ಅವರ ಪ್ರತಿಭೆ ಏನಿತ್ತು, ಕ್ರಿಕೆಟ್ ಆಡೋ ಪ್ರತಿಭೆ, ಅಥವಾ ಬೇರೆ 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 ಆಟಗಳಿರ್ಬೋದು, ಬೇರೆ ಸಂಗೀತ ಇರ್ಬೋದು, ಅದನ್ನ ಹೇಗೆ ನಾವು ಮೇಲೆ ತರೋದು? ಆ ಮೇಲೆ ತರಕ್ಕೆ ಸುತ್ತಮುತ್ತಲಿನವರು ಅವಕಾಶ ಮಾಡ್ಕೊಳ್ಬೇಕು. ಅದಕ್ಕೆ ಶಿಕ್ಷಣದಿಂದ ಶುರು ಮಾಡಿ ಅವಕಾಶಗಳಿಂದ ಕಲ್ಪಿಸಿ ಅವ್ರು ಕೊಟ್ರೆ ಆ ಮಕ್ಕಳಲ್ಲಿ ಯಾರಿದ್ದಾರೆ ಅಂತ ಅದನ್ನ ತಪ್ಪಿಸ್ಕೋಬಾರ್ದು, ದೇಶ ತಪ್ಪಿಸ್ಕೋಬಾರ್ದು. ಎಲ್ಲ ಟ್ಯಾಲೆಂಟ್ ಇರೋದು. ಇವಾಗ ಒಲಿಂಪಿಕ್ಸ್ ನಡೀತಾ ಇದೆ, ಒಲಿಂಪಿಕ್ಸ್ ಅಲ್ಲಿ ನಾವು ಮೆಡಲ್ಸ್ ಗೆಲ್ತೀವಿ, ಬಹಳ ಕಮ್ಮಿ ಗೆಲ್ತೀವಿ. ನಮ್ಮ ಊರುಗಳಲ್ಲೇ ಒಂದು ಚೆನ್ನಾಗಿ ಓಡೋರು, ಜಂಪ್ ಮಾಡೋರು ಇರ್ಬೋದು, ಮಕ್ಳು ಇರ್ಬೋದು. ಬಟ್ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ತಾ ಇದೀವಾ? ಕಲ್ಪಿಸ್ಕೊಟ್ಟು ಟ್ರೈನಿಂಗ್ ಕೊಡ್ತಾ ಇದೀವಾ? ಅದಕ್ಕೆ ಅವಕಾಶ ಬೇಕು, ಅದಕ್ಕೆ ಸಪೋರ್ಟ್ ಬೇಕು, ಸಹಾಯ ಬೇಕು, ಅದಕ್ಕೆ ಒಂದು ಮಾಡಕ್ಕೆ. ಅದರಿಂದ ನಾವು ಈ ಶಿಕ್ಷಣದಿಂದ ಶುರು ಮಾಡಿ ಗ್ರಾಮೀಣ ಮಕ್ಕಳಿಗೆ ನಾವು ಈಗ ಇನ್ನೊಂದು ಹೇಳ್ತಾರೆ, ಇಂಡಿಯಾ ಇಸ್ ಎ ವೆರಿ ಯಂಗ್ ಕಂಟ್ರಿ ಅಂತ.
we have the most number of young people. That's true. But providing the right support for them. It's okay to boast about we're the youngest country. Fine. Youngest country meaning in the age. Fine. But what are we doing about it? Are we utilizing these young people properly? Or are we giving the right direction? Who are the leaders today? I don't know how many leaders are there today to really be inspiring to the children. Unfortunately, they get, if you don't track them, train them properly, they get into other kinds of habits, which is not good in the interest of the country. So this is where I think hopefully ನಮ್ಮ ಶಾಲೆಯಿಂದ ಬೇರೆ ಆ ಥರ ಶಾಲೆಗಳು ತುಂಬಾ ಇದಾವೆ, ನಾನು ನಮ್ದೇ ಅಂತ ಹೇಳ್ತಾ ಇಲ್ಲ. ಅದರಿಂದ ಏನಾದ್ರೂ ಒಂದು ಮೂಲಭೂತ ಸೌಕರ್ಯಗಳು ಕೊಟ್ರೆ ಆ ಮಕ್ಕಳು ಬೆಳೀತಾ ಚೆನ್ನಾಗಿ ತಿಳ್ಕೊಂಡು ಮುಂದೆ ಬರ್ತವೆ ಅಂತ ಒಂದು ಆಸೆ ಇದೆ. ಸೊ ಅದಕ್ಕೆ ನಾವು ಒಂದು ರೈಟ್ ಟು ಎಜುಕೇಶನ್, ರೈಟ್ ಟು ಆಪರ್ಚುನಿಟೀಸ್ ಅಂತ ಹೇಳಲಿಕ್ಕೆ ಇಷ್ಟ. ಇದು ತುಂಬ ಒಂದು ಇಂಪಾರ್ಟೆಂಟ್ ಮಾತು ಹೇಳಿದ್ರಿ, ಈ ಯಂಗ್ ಕಂಟ್ರಿ ಅಂತ ಹೇಳಿ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಡೆಫಿನೆಟ್ ಆಗಿ ಐ ಥಿಂಕ್ ದ್ಯಾಟ್ ಎಕ್ಸ್ಪ್ಲೈನ್ಸ್, ಇದೊಂದು ದರ್ಶಕರಿಗೂ ಒಂದು ಮೆಸೇಜ್ ಅಂತ ಹೇಳ್ಬೋದು. ಡಾಕ್ಟರ್ ಜಗದೀಶ್ ಮಿಟ್ಟೂರ ಅಂತ ಅವರು ಹೀಗೆ ಹನಿಗೂಡಿದರೆ ಹಳ್ಳ ಅಂತ ನಾವು ಒಂದು ಗಾದೆ ಇದೆ ಕನ್ನಡದಲ್ಲಿ. ಹೀಗೆ ಒಂದಿಷ್ಟು ಜನ ಅಲ್ಲಲ್ಲಿ ಈ ರೂರಲ್ ಏರಿಯಾದಲ್ಲಿ ಜನ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಿ ಅಲ್ಲಿಯ ಜನರಿಗೆ, ಅಲ್ಲಿಯ ಮಕ್ಕಳಿಗೆ ಒಂದು ಎಜುಕೇಷನ್, ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯವನ್ನು, ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಮ್ಮ ಕೈಯಲ್ಲಿ ತಗೊಂಡು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಜಗದೀಶ್ ಅವರು ಹೇಳಿದ್ದು ಕರೆಕ್ಟು. ನಮ್ಮ ದೇಶ ಇಷ್ಟು ಯಂಗ್ ಅಂತ ಹೇಳ್ತೀವಿ ನಾವು ಏಜಲ್ಲಿ, ವಿ ಬೋಸ್ಟ್ ಅವರ್ ಸೆಲ್ಸ್. ಆದರೆ ಅವರಿಗೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ? ದಟ್ ಈಸ್ ಅ ಬಿಗ್ ಕ್ವೆಶನ್ ಮಾರ್ಕ್. ಆ್ಯಂಡ್ ಅವರ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ದ ಪಾಪ್ಯುಲೇಷನ್ ಹ್ಯಾಸ್ ಸರ್ಪ್ಯಾಸ್ಡ್ China population, and we are the highly, I would say, the largest populated country in the world. ಸೊ ಆವಾಗ ಈ ಯಂಗ್ ಜನ್ರೇಷನಿಗೆ ಕರೆಕ್ಟ್ ಮಾರ್ಗ, ಒಂದು ದರ್ಶನ ಒಂದು ಕೊಡದೇ ಇದ್ದರೆ ಖಂಡಿತವಾಗಿ ಅವರು ಬೇರೆ ಟ್ರ್ಯಾಕ್ ಹಿಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಹಾರ್ಮ್ಫುಲ್ ಟು ದ ಕಂಟ್ರಿ. ತುಂಬ ಒಳ್ಳೆ ಕೆಲಸ ಜಗದೀಶ್ ಅವರೇ ಈ ಥರ ಮಾಡೋದು ನೀವು. ಆ್ಯಂಡ್ ಡೆಫಿನೆಟ್ಲಿ ಇಟ್ ಎಕ್ಸ್ಪ್ಲೈನ್ಸ್ ವೈ ಯು ಹ್ಯಾವ್ ಚೋಸನ್ ದಿಸ್ ಪ್ಯಾತ್, ಅಟ್ಲೀಸ್ಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ರೈಟ್ ಟು ಎಜುಕೇಷನ್ ವಿಚ್ ಇಸ್ ಅ ರೈಟ್ ಟರ್ಮ್ ಟು ಯೂಸ್ ಆ್ಯಸ್ ವೆಲ್. ಸೊ ಅದರ ಇಂಪಾರ್ಟೆನ್ಸ್ ನೀವು ಹೇಳಿಕೊಟ್ರಿ, ಅದರ ಇನ್ಸ್ಪಿರೇಷನ್ ಕೂಡ ನಿಮಗೆ ಇದರಿಂದ ಗೊತ್ತಾಗುತ್ತೆ. ನಿಮ್ಮ ಎಫರ್ಟ್ಸ್ ತುಂಬ ಫ್ರೂಟ್ಫುಲ್ಲಾಗಿ ರಿಸಲ್ಟ್ ಕೊಡ್ತಾ ಇದೆ ಅಂತ ನಿಮಗೆ ಇದು ಯಾವಾಗ ಅನ್ನಿಸ್ತು? ಇದು ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗಿ ಆವಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಯು ಮಸ್ಟ್ ಬಿ ವಾಚಿಂಗ್ ಇಟ್ ಟು ಗ್ರೋ. ಆವಾಗ ಈ ನನ್ನ ಎಫರ್ಟು ಈಗ ಸ್ವಲ್ಪ ಏನೋ ರಿಸಲ್ಟ್ ಕೊಡ್ತಾ ಇದೆ, ಒಂದು ಫ್ರೂಟ್ಫುಲ್ ಆಗಿ ರಿಸಲ್ಟ್ ಕೊಡ್ತಾ ಇದೆ, ಒಂದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇದೆ. ಯಾವ ಟೈಮಲ್ಲಿ ನಿಮಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು? ರಾಜೀವ್ ಅವರೇ, ನಮ್ಮ ಶಾಲೆ ಇದು ಸರ್ಕಾರದ ಅನುದಾನದ ಶಾಲೆ ಅಂತ, ಗವರ್ಮೆಂಟ್ ಏಡೆಡ್ ಸ್ಕೂಲ್ ಅಂತ ಹೇಳ್ತಾರೆ. ಓಕೆ. ಅಂದ್ರೆ ಗವರ್ಮೆಂಟ್ನವರು ಶಿಕ್ಷಕರಿಗೆ ವೇತನ ಕೊಡ್ತಾರೆ, ಸಂಬಳ ಕೊಡ್ತಾರೆ. ಮತ್ತೆ ಮಧ್ಯಾಹ್ನದ ಬಿಸಿ ಬಿಸಿ ಊಟಕ್ಕೆ ಧಾನ್ಯಗಳು ಕೊಡ್ತಾರೆ. ಅದು ಬಿಟ್ಟು ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳನ್ನ ನಾವು ಹಳ್ಳಿಯವ್ರು ಮಾಡ್ಕೊಡ್ಬೇಕು. ಆವಾಗ ಒಂದ್ಸಲಿ ಅವರು ಹಳ್ಳಿಯವರು ಕೊಟ್ಟಿರ್ಲಿಲ್ಲ. 1984 ಇಸ್ವಿಯಲ್ಲಿ ನಮ್ಮ ಹೈಸ್ಕೂಲ್ ಶುರುವಾಗಿತ್ತು, ಅದೇನು ಕೊಟ್ಟಿರ್ಲಿಲ್ಲ. ನಾನು ನಮ್ಮ ಸಂಸಾರದವರು ಆಸ್ಟ್ರೇಲಿಯಲ್ಲಿ ಇದ್ವಿ ಒಂದು 12 ವರ್ಷ. ಅದರಿಂದ ವಾಪಸ್ ಬಂದು 1994 ಇಸ್ವಿ. ಅವಾಗ ನಮ್ ಕಿವಿ ಕೇಳಿ ಬಂತು, ಈ ತರ ಹೈಸ್ಕೂಲ್ ಮುಗಿಸ್ತಾ ಇದಾರೆ, ಮುಚ್ಚಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಮಕ್ಕಳಿಗೆ, ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು, 5 ಕಿಲೋಮೀಟರ್ ಆಟ ನಡ್ಕೊಂಡು ಹೋಗ್ಬೇಕು, ಏನಾದ್ರು ಮಾಡಿ ಹಿರಿಯರು ಹೇಳಿದ್ರು, ನಮ್ಮ ಮನೆಯವರು ನಮ್ಮ ಅಣ್ಣಂದಿರೆಲ್ಲ ಹೇಳಿದ್ರು. ಅವಾಗ ನಾನು ನನ್ನ ಪತ್ನಿ ಸುಚಿಯಾ ಅವರು ಮತ್ತೆ ನಮ್ಮ ಮಗಳು ಪ್ರೀತಿ ಮತ್ತೆ ಅಣ್ಣ ತಮ್ಮಂದಿರ ಜೊತೆ ಸೇರಿ ಈ ಶಾಲೆಗೆ ಏನಾದ್ರು ಮಾಡ್ಬೇಕು ಅಂತ ಅವಾಗಿಂದ ಶುರು ಮಾಡಿದ್ವಿ. ಅದು ಶುರು ಮಾಡಿ 2007ನೇ ಇಸ್ವಿಲಿ ನಮ್ಮ ಶಾಲೆ ತೆರೆಯಿತ್ತು. ಅದು ಯಾಕೆ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಸೆಪ್ಟೆಂಬರ್ 17ನೇ ತಾರೀಕು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವತ್ತೇ ನಮ್ಮ ಭಾರತದ ಕ್ರಿಕೆಟ್ ತಂಡ they won the very first T20 World Championship in South Africa. So that was the same day that we opened our school as well, and that's a very proud, it's a very happy day for me. So that adu ivaga ನಾವು ಯಾವ ತರ ಶಿಕ್ಷಣ ಕೊಡಬೇಕು ಅಂದ್ರೆ, child should get a wholesome education. ಸರ್ವತೋನ್ಮುಖ ಶಿಕ್ಷಣ ಬರಬೇಕು. ಬರೀ ಪಠ್ಯ ಪುಸ್ತಕವನ್ನು ಓದ್ಬಿಟ್ಟು ಎಕ್ಸಾಮ್ ಪಾಸ್ ಮಾಡಿ ಅರ್ಧಂಬರ್ಧ ಜ್ಞಾಪಕ ಇಟ್ಕೊಂಡು ಏನೋ ಒಂದು ಮಾಡಿ ಮಾರ್ಕ್ಸ್ ತಗೊಂಡು ಹೋಗಿ ಮಾಡಿದ್ರೆ ಅದು ಅಷ್ಟು ಒಂದು ರಸ್ತೆಯಲ್ಲಿ ಒಂದು ಜೀವನ ಮಾಡಕ್ಕೆ ಕಷ್ಟ ಆಗಬಹುದು. ಅದಕ್ಕೆ ಸರ್ವತೋನ್ಮುಖ ಶಿಕ್ಷಣ ಇರಬೇಕು ಅಂತ ಒಂದು ಆಸೆ. ಅದಕ್ಕೆ ನಾವು ಬೇರೆ ಬೇರೆ ತರ ಕೊಡ್ತಾ ಇದೀವಿ.
ಹೆಂಗಂದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಬರಬೇಕು. ಹೌದು. ಬೆಳೆಯೋ ಮಕ್ಕಳಿಗೆ ಒಂಥರ ಸ್ವಯಂ ಅವಲಂಬನೆಗಾಗಿ, ಅಂದ್ರೆ ಸೆಲ್ಫ್ ಡಿಪೆಂಡೆನ್ಸಿ, ಸೆಲ್ಫ್ ರಿಲಯಬಿಲಿಟಿ, ಸೆಲ್ಫ್ ರಿಲಯನ್ಸ್ ಇರ್ಬೇಕು. ಅವಾಗ ಮಗು ಧೈರ್ಯ ಬರುತ್ತೆ. ಅದಕ್ಕೆ ನನಗೆ ಸ್ಫೂರ್ತಿ ಏನು ಅಂತ ನೀವು 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 ಮಾಡ್ತಿರೋ ಕೆಲಸ ನಿಮ್ಗೆ ಯಾವ ತರ ತೃಪ್ತಿ ತರ್ತಾ ಇದೆ ಅಂತ ಕೇಳಿದ್ರಿ. ನೀವು ಆ ಮಕ್ಕಳ ಹೊಳೆಯುವ ಮುಖಗಳು ನೋಡಿದ್ರೆ ಸಾಕು, ಆ ಮಕ್ಕಳ ವರ್ತನೆ ನಡವಳಿಕೆ ನೋಡಿದ್ರೆ ಸಾಕು. ಶಾಲೆಗೆ ಹೋದ್ರೆ ಅವರು ಎಷ್ಟು ನಗು ನಗೋಕು, ಮನೇಲಿ ಎಷ್ಟೋ ಕಷ್ಟ ಇರ್ಬೋದು, ಆದ್ರೂ ಶಾಲೆ ಒಳಗಡೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್, ನಮಸ್ಕಾರ, ಊಟ ಆಯ್ತಾ ಸರ್, ಅಲ್ಲೋಗಿದೆ ಸರ್, ಬೆಂಗಳೂರಿಗಿದೆ ಸರ್ ಅಂತ ಕೇಳ್ತಾರೆ ಅವರು. ಅದು ಅದ್ ಜೊತೆಗೆ ನಮ್ಮ ಶಾಲೆ ಎಲ್ಲಾ ಧರ್ಮಗಳ ಮಕ್ಕಳಿಗೆ ಸರಿ ಸಮಾನತೆಯಿಂದ ಅಂತ ಒಂದು ಮುಖ್ಯತನ ತೋರುತ್ತದೆ. ನಮಗೆ ಭೇದ ಭಾವ ಇಲ್ಲ. ಎಲ್ಲಾ 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 ಧರ್ಮಗಳ ಮಕ್ಕಳಿಗೂ ಬಂದು ಸೇರ್ಕೊಳ್ಳಿ ಅಂತ ಒಂದು ಆಸೆ. ಅಂದ್ರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಫೀಸ್ ತಗೊಳ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಫೀಸ್ ತಗೊಳ್ತಾ ಇಲ್ಲ. ಇದು ಬಡ ಮಕ್ಕಳಿಗೆ, ಯಾಕಂದ್ರೆ ಇವಾಗ ತುಂಬಾ ಜನ ಹಳ್ಳಿಯಲ್ಲಿ ತುಂಬಾ ಜನ ಸಾಹುಕಾರ ಆಗಿದ್ದಾರೆ. ಎಲ್ಲರೂ ತುಂಬಾ ಕಾನ್ವೆಂಟ್ ಸ್ಕೂಲ್ಸ್ ಜಾಸ್ತಿ ಓಪನ್ ಆಗಿದೆ. ನಮ್ಮ ಊರಲ್ಲಿ ತುಂಬಾ ಎಲ್ಲೋ ಹಳ್ಳಿ ಬಸ್ಗಳು ಓಡಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ನಾವು ಬೆಳೆಯುವಾಗ ಒಂದು ಬಸ್ ಹೋಗ್ತಾ ಇರಲಿಲ್ಲ, ಒಂದು ಕಾರ್ ಹೋಗ್ತಾ ಇರಲಿಲ್ಲ. ಇವಾಗ ಬೆಳಗ್ಗೆ ಹೊತ್ತು ನೋಡಿದ್ರೆ ಸಾಯಂಕಾಲ ನೋಡಿದ್ರೆ ಒಂದು 5-6 ಬಸ್ಗಳು, 7 ಬಸ್ಗಳು ಓಡಾಡ್ತಾ ಇದ್ದಾರೆ. ಹಂಗಂದ್ರೆ ನಮ್ಮ ಹಳ್ಳಿ ಮುಂದೆ ಬರ್ತಾ ಇದೆ. ಅಂದ್ರೆ ಹಿಂದೆ ಇರೋರು ಹಿಂದೆನೆ ಇದ್ದಾರೆ. ಅವರಿಗೆ ನಮ್ಮ ಶಾಲೆ ಒಂದು ಸ್ಫೂರ್ತಿ ಕೊಡ್ತಾ ಇದೆ. ಶಾಲೆ ಒಂದು ಆಧಾರ ಆಗಿದೆ. ಅದಕ್ಕೋಸ್ಕರ ನಾವು ಆದಷ್ಟು ಮಾಡ್ಬೇಕು. ಅದಕ್ಕೆ ಜೊತೆಗೆ ನಾನು ಹೋದಾಗ ಕೆಲವು ಮಕ್ಕಳಂತೂ ನನಗೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಹೆಸರು ಹೇಳ್ತೀನಿ. ಒಬ್ರು ಕಲ್ಪನಾ ಅಂತಿದ್ದಾರೆ, ಕಲ್ಪನಾ ಚಾವ್ಲಾ ಅಂತ. ಅವ್ರ ಹೆಸರು ಕಲ್ಪನಾ ಚಾವ್ಲಾ ಅಂತ ಅವ್ರ ತಂದೆ ತಾಯಿ ಇಟ್ಟಿದ್ದಾರೆ. ಕಲ್ಪನಾ ಚಾವ್ಲಾ ನಿಮ್ಗೆ ಗೊತ್ತು. ಪಾಪ ಅವರು ಸ್ಪೇಸ್ ಶಟ್ಲ್, ಕೊಲಂಬಿಯಾ ಸ್ಪೇಸ್ ಶಟ್ಲ್ಗೆ ಹೊಂದಿದ್ರು. ನೋಡಿ, ಅವ್ರ ತಂದೆ ತಾಯಿ ಮಗು ಹುಟ್ಟಿದಾಗ ಅದು ಏನ್ ಯೋಚನೆ ಬಂತೋ, ಈ ವಿಚಾರ ಹೆಂಗ್ ಗೊತ್ತು, ಕಲ್ಪನಾ ಚಾವ್ಲಾ ಅಂತ ಹೆಸರಿಟ್ಟಿದ್ದಾರೆ. ನನ್ಗೆ ಅದು ಹೆಸರಿಟ್ಟಿರೋದಕ್ಕೆ ಆ ಮಗು ಆತರ ಒಂದು ಒಳ್ಳೆ ವರ್ತನೆ, ಒಂದು ಸೂಕ್ಷ್ಮ ತೋರಿಸ್ತಾ ಇದೆಯೋ ಅಥವಾ ಅದೇನೇ ಒಂದು ಇನ್ಬಿಲ್ಟ್ ಸ್ಟ್ರೆಂತ್ ಇದೆಯಾ ಅಂತ ಗೊತ್ತಿಲ್ಲ. ಅಂತ ಇನ್ನೊಬ್ರು ಇದ್ದಾರೆ, ರಕ್ಷಿತಾ, ಅಕ್ಷಯ, ಮತ್ತೆ ಗುಲಾಬ್, ಸಾನಿಯಾ, ಗುಣಶ್ರೀ, ಉದಯ್ ಕುಮಾರ್, ಅರ್ಬಿನ್ ತಾಜ್, ಈ ತರ ಮಕ್ಕಳೆಲ್ಲ ತುಂಬಾ ಇದ್ದಾರೆ. ಅವ್ರನ್ನ ಮುಂದೆ ತರಬೇಕು ನಾವು. ಯಾಕಂದ್ರೆ ಅವರಲ್ಲಿ ಒಂದು ಸ್ಫೂರ್ತಿ ಕಂಡಿಡಿಬೋದು ನಾವು. ಈ ಮಕ್ಕಳು ಏನೋ ಒಂದು ಹೊಳಿತಾ ಇದೆ, ಅದು ಹಂಗೆ ಬಿಟ್ಬಿಟ್ರೆ, ಪಾಲಿಶ್ ಮಾಡ್ದೆ ಹಂಗೆ ಬಿಟ್ಬಿಟ್ರೆ ಹಂಗೆ ರೆಸ್ಟ್ ಹಿಡಿದ್ಬಿಡುತ್ತೆ. ಅದೇ ನಮಗೆ ಬಹಳ ಸ್ಫೂರ್ತಿ ತರ್ತಾ ಇರೋದು. ನನಗೆ, ನಮ್ಮ ಮನೆಯವರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ, ಯಾರು ಸಹಾಯ ಮಾಡ್ತಾ ಇದ್ದಾರೋ ನಮಗೆ ಆ ಶಾಲೆಗೆ ಅದೇ ಸ್ಫೂರ್ತಿ ತರ್ಕೆ. ಜೊತೆಗೆ ಕೆಲವರು ಚೆನ್ನಾಗಿ ಓದಿ ಉತ್ತೀರ್ಣಗೊಂಡು ಮುಂದೆ ಹೋಗಿದ್ದಾರೆ. ಅಂದ್ರೆ ಇನ್ನು ತುಂಬಾ ದೊಡ್ಡವರಾಗಿದ್ದು ಬಹಳ ಬೇಗ. ಅದು ಇವಾಗ ನಾವು ಈ ತರ ಸರ್ವತೋನ್ಮುಖ ಶಿಕ್ಷಣ ಶುರು ಮಾಡಿದೀವಿ. ಇನ್ ಮುಂದೆ ಯಾವ ತರ ಬೆಳೀತಾರೆ ಅಂತ ನೋಡ್ಬೇಕು. ನಮ್ಗೆ ಏನ್ ಆಸೆ, ನಮ್ಮ ಶಾಲೆಯಿಂದ ಒಂದು ವರ್ಷಕ್ಕೆ 3 ಜನ ಮಕ್ಕಳಾದ್ರೂ ದೊಡ್ಡ ಹುದ್ದೆಗಳು ಮುಂದೆ ಬರ್ಲಿ, IAS ಆಫೀಸರ್ಸ್ ಆಗ್ಲಿ, ಅಥವಾ ಬೇರೆ CEOs ಆಗ್ಲಿ ಅಂತ ಇದ್ರೆ. ಯಾಕಂದ್ರೆ ನಾವು ಈ ಮಕ್ಕಳು ಪಟ್ಟಣದ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ಬಹಳ ಕಷ್ಟ ಆಗುತ್ತೆ. ಕಂಪೀಟ್ ಮಾಡಕ್ಕೆ ನಾವು ತಯಾರು ಮಾಡ್ಬೇಕು ಆದಷ್ಟು. ಅದು ಒಂದು ಆಸೆ ಇದೆ. ಅದರಿಂದ ಅದಕ್ಕೆ ಬಹಳ. ಸೊ ಈಗ ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್? ಹೆಚ್ಚು ಕಮ್ಮಿ 85ರಿಂದ 90 ಮಕ್ಕಳಿದ್ದಾರೆ. ನಮ್ದು ಗುರಿ ಇರೋದು 100 ಮಕ್ಕಳು ಇರಲೇಬೇಕು ಅಂತ. ಅಂದ್ರೆ ಕೆಲವು ಮಕ್ಕಳು ಬೇರೆ ಕಾನ್ವೆಂಟ್ ಸ್ಕೂಲ್ಗೆ ಸೇರಿದ್ರೆ ಅಲ್ಲಿ ಆಗತ್ತೆ ಅಂತ ಕೆಲವು ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡಿ ಏನೋ ಮಾಡಿ ಬೇರೆ ಶಾಲೆಗೆ ಸೇರಿಸ್ತಾ ಇದ್ದಾರೆ. ನಾವು ಹೇಳೋದು ಅದು ಇಂಗ್ಲಿಷ್ ಮೀಡಿಯಂ ಇರ್ಬೋದು. ಇವಾಗ ಒಂದು ತಪ್ಪರ್ಥ ಏನಿದೆ ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋಗಿ ಬಂದ್ಬಿಟ್ರೆ ಒಳ್ಳೆ ಚೆನ್ನಾಗಿ ಆಗ್ಬಿಡ್ತಾರೆ ಅಂತ. ಅದು ನನಗೆ ಸರಿ ಇಲ್ಲ. ಅದು ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಬಹಳ ಕನ್ನಡ ಇದರೊಳಗೆ ಬಹಳ ಹುದ್ದೆಗಳು ಜಾಸ್ತಿ ಆಗ್ತಾ ಇದಾವೆ. ಅದಕ್ಕೆ ಬಟ್ ಅವ್ರು ಇಂಗ್ಲಿಷ್ ಸ್ಕೂಲ್ಗೆ ಹೋಗಿ ಬಂದ್ಬಿಟ್ರೆ ತುಂಬಾ ಉದ್ಧಾರ ಆಗ್ಬಿಡ್ತೀವಿ ಅಂತ ಅನ್ಕೊಳ್ತಾ ಇದ್ರೆ. ನಾವ್ ಹೇಳೋದು ಇಂಗ್ಲಿಷ್ ಕಲ್ತ್ಕೋಬೇಕು, ಹಿಂದಿ ಕಲ್ತ್ಕೋಬೇಕು, ಕನ್ನಡ ಭಾಷೆ ಚೆನ್ನಾಗಿ ಕನ್ನಡ ಭಾಷೆಯಲ್ಲಿ ವಿಜ್ಞಾನ. ನೋಡಿ, ಕನ್ನಡ ಭಾಷೆಯಲ್ಲಿ ವಿಜ್ಞಾನ ಮಾಡಿದ್ರೆ ನನಗೆ ಬರೋದಿಲ್ಲ, ನನ್ಗೆ ಆಚೆ ಆಗತ್ತೆ. ಕನ್ನಡ ಭಾಷೆಯಲ್ಲಿ ಒಂದು ವಿಜ್ಞಾನನ ಏನಂತಾರೆ ವಿವರವಾಗಿ ಹೇಳ್ಬೇಕು. ಮಕ್ಕಳು ನಾವು ಯಾರೇ ಆಗ್ಲಿ, ಮುಂಚೆ ನಾವು ಕನಸು ಕಾಣೋದು ಯಾವಾಗ ನಮ್ಮ ಭಾಷೆಯಲ್ಲಿ ಕನಸು ಕಾಣ್ತೀವಿ, ಇಂಗ್ಲಿಷಲ್ಲಿ ಕನಸು ಕಾಣ್ತೀವಿ. ನಮ್ಮ ಭಾಷೆಯಲ್ಲಿ ಕನಸು ಕಾಣಿದ್ರೆ ಅವಾಗ ನಮ್ಗೊಂದು ಇದೇನಂತಾರೆ ಫ್ರೀಡಮ್, ಸ್ವಾತಂತ್ರ್ಯ ಇರುತ್ತೆ. ಯಾವಾಗ ಮಾಡ್ತೀವಿ, ಬಹಳ ಕಷ್ಟ ಆಗುತ್ತೆ. ಅದನ್ನ ತೆಗೆದ್ಬಿಟ್ರೆ, ಆ ಕನ್ನಡ ಭಾಷೆನ ತೆಗೆದ್ಬಿಟ್ರೆ ಅವ್ರು ಹೇಗ್ ಮುಂದೆ ಬರ್ತಾರೆ? ಕನ್ನಡಕ್ಕೆ ಬಹಳ ಪ್ರಾಮಾಣಿಕತೆ ಕೊಡ್ತಾ ಇದೀವಿ, ಇಂಗ್ಲಿಷ್ಗೂ ಕೊಡ್ತಾ ಇದೀವಿ, ಹಿಂದಿಗೂ ಕೊಡ್ತಾ ಇದೀವಿ. ಅಂದ್ರೆ ನಮ್ಗೆ ಬೇರೆ ಬೇರೆ ತರ ಸಹಾಯ ಬೇಕಂದ್ರೆ ತಂತ್ರಜ್ಞಾನ ಜಾಸ್ತಿ ಆಗ್ಬಿಟ್ಟಿದೆ. ಟೆಕ್ನಾಲಜಿ ಇಸ್ ಇನ್ವೇರಿಂಗ್ ಎವ್ರಿ. ಸೊ ವಿ ಹ್ಯಾವ್ ಕಂಪ್ಯೂಟರ್ಸ್ ಆಲ್ ಓವರ್. ಬೇರೆ ಕಂಪ್ಯೂಟರ್ಸ್ ಇದೆ, ಅದು ಹೇಳ್ಕೊಡಕ್ಕೆ ಒಬ್ರು ಬರ್ಬೇಕು, ವಾಲಂಟಿಯರ್ಸ್ ಬೇಕು. ಯಾಕಂದ್ರೆ ನಮ್ಗೆ ಇರೋ ಶಿಕ್ಷಕರು ಕಮ್ಮಿ ಇದ್ದಾರೆ.
ಅದು ಕೆಲವು ನಾಲ್ಕು ಶಿಕ್ಷಕರು ಪಾಪ ಅವರಿಗೆ ಸರ್ಕಾರದಿಂದ ಕಾಯಂ ಆಗಿಲ್ಲ. ಸರ್ಕಾರದಲ್ಲಿ ಬಹಳ ಎಜುಕೇಶನ್ಗೆ ಬಹಳ ಪ್ರಾಮಾಣಿಕತೆ ಕೊಡ್ತಾ ಇಲ್ಲ. ಇನ್ನೊಂದೇನಂದ್ರೆ ನಮ್ಮ ಸರ್ಕಾರದಲ್ಲಿ ಕರ್ನಾಟಕದ ವಿಚಾರ ಹೇಳ್ತಾ ಇದ್ದೀನಿ. ನಮ್ಮ ಊರ್ನವ್ರು ಹೇಳ್ದಂಗೆ, ನೀವು ಕೇಳಿರ್ಬೋದು ಕರ್ನಾಟಕದಲ್ಲಿ ಬಹಳ ತುಂಬಾ ಫ್ರೀಸ್ ಎಲ್ಲ ಕೊಡ್ತಾ ಇದಾರೆ ಅಂತ ಕೇಳಿರ್ತೀರಾ ನೀವು. ಕೊಡ್ಬೇಕು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಅಂದ್ರೆ ನಮಗೆ ನಮ್ಮ ಹಳ್ಳಿಯವ್ರು ಹೇಳ್ದಂಗೆ, ಯಾಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ ಏನು ತಿಳ್ಕೊಬೇಡಿ. ಓಕೆ, ಯಾಕಪ್ಪ ಇವು ಸರ್ಕಾರದವರು ಲಕ್ಷ್ಮಮ್ಮನ್ನು ಪಾರ್ವತಿಯಮ್ಮನ್ನು ಮೇಲೆ ಕೂಡಿಸ್ತಾ ಇದ್ದಾರೆ, ಸರಸ್ವತಮ್ಮನಿಗೆ ಯಾಕೆ ಕೂಡಿಸ್ತಾ ಇಲ್ಲ? ಕರೆಕ್ಟ್. ಸರಸ್ವತಮ್ಮನಿಗೆ ಯಾಕೆ ಕೂಡಿಸ್ತಾ, ಸರಸ್ವತಿಗೆ ಯಾಕೆ ಪ್ರಾಮಾಣಿಕತೆ ಕೊಡ್ತಾ ಇಲ್ಲ? ಲಕ್ಷ್ಮಿಗೆ ಧನಲಕ್ಷ್ಮಿ, ಗೃಹಲಕ್ಷ್ಮಿ ಅದೆಲ್ಲ ಕೊಡ್ತಾ ಇದ್ದಾರೆ, ಬಿಡ್ಬೇಕು. ಸರಸ್ವತಿಗೆ ಯಾಕೆ ಪ್ರಾಮಾಣಿಕತೆ ಕೊಡ್ತಾ ಇಲ್ಲ? ಎಜುಕೇಶನ್ಗೆ ಇವಾಗ ತುಂಬಾ ಸ್ಕೂಲ್ ಕರ್ನಾಟಕದಲ್ಲಿ ನಿಮ್ಗೆ ಈ ಪೇಪರ್ ಒಂದ್ಸಲಿ ಕಳಿಸಿದ್ದೆ, ಇದು ಕಾಣಿಸ್ಬೋದು ನಿಮ್ಗೆ. ಇದ್ರೊಳಗೆ ಎಲ್ಲ ಪೂರ್ತಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳು ಬಹಳ ಇದಾವೆ. ಅದ್ರಲ್ಲಿ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ. ಇಷ್ಟು ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಷ್ಟು ಕಡೆ ಟೀಚರ್ಸ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಟಾಯ್ಲೆಟ್ಸ್ ಇಲ್ಲ, ಅವೆಲ್ಲ ಇಲ್ಲ. ಅದನ್ನ ಸರ್ಕಾರದಲ್ಲಿ ನೋಡಿ ಸರಸ್ವತಿ ಹೇಗೆ ಅವ್ರಿಗೆ ನಮ್ಮ ಮಕ್ಕಳಿಗೆ ಅವಲಂಬಿಸಬೇಕು ಅಂತ ಅವರು ಧೈರ್ಯ ಮಾಡಿ ಅದಕ್ಕೆ ಪರಿಹಾರ ಕೊಟ್ರೆ, ಹಣ ಸಹಾಯ ಕೊಟ್ರೆ ತುಂಬಾ ಜನ ಮಕ್ಕಳು ಮುಂದೆ ಬರ್ತಾರೆ. ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಸರ್ಕಾರದಿಂದ ಲಕ್ಷ್ಮಿಯವ್ರ ಸಹಾಯ ಬೇಡ, ಬೇಡದೇ ಇರ್ಬೋದು, ಸರಸ್ವತಿ ಸಹಾಯ ಇದ್ರೆ ಬೇಡ ಇರ್ಬೋದು. ಅದು ನೋಡಿ ಅಮೆರಿಕಾದಲ್ಲಿ ಕಮಲಮ್ಮ ಬರ್ತಾ ಇದಾರಲ್ಲ, ನಿಮ್ಮ ಕಮಲಮ್ಮ ಕಮಲಮ್ಮ ಅವರು ಚೆನ್ನಾಗಿ ಮಾಡ್ಕೊಡ್ಬೋದು ಅನ್ಸ್ತಾ ಇದೆ. ಎಲ್ಲಾ ಮಕ್ಕಳಿಗೂ ಒಳ್ಳೆಯ ಎಜುಕೇಶನ್ ಕೊಡ್ಬೋದು. ಆತರ ನಮ್ಮ ಸರ್ಕಾರಗಳಲ್ಲೂ ಆಗ್ಬೋದು. ನಮ್ಮ ಸರಸ್ವತಿಗೆ ಪ್ರಾಮಾಣಿಕತೆ ಕೊಡ್ಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದು ತುಂಬ ಒಳ್ಳೆ ಪಾಯಿಂಟ್. ಅದು ಆ್ಯಕ್ಚುಲಿ ಸರ್ಕಾರ ಒಂದು ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ನಮ್ಮ ಈ ರೂರಲ್ ಏರಿಯಾದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದೀವಿ, ಅದೆಲ್ಲ ಒಂದು ಶೇಪಲ್ಲಿ ಬರುತ್ತೆ. ಆ ಶೇಪಲ್ಲಿ ಬರೋದಂದರೆ ಜಾಸ್ತಿ ಎಜುಕೇಷನ್ನು, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ವಿಲೇಜಲ್ಲಿ ಕೂಡ, ಹಳ್ಳಿಯಲ್ಲಿ ಕೂಡ ಇದೆಲ್ಲ ಒಂದು ಎಜುಕೇಷನ್ ಬೆಳ್ತಾ ಹೋದರೆ ಡೆಫಿನೆಟ್ ಆಗಿ ಒಂದು ಲಿಟ್ರಸಿ ಲೆವೆಲ್ ಒಂದು ಜಾಸ್ತಿ ಆದ ಹೋದಾಗೆ, ಬರೀ ಒಂದು ಅಕಾಡೆಮಿಕಲ್ಲಿ ಒಂದು ಎಜುಕೇಷನ್ ಅಂತಲ್ಲ, ಒಂದು ಮೈಂಡ್ ಕೂಡ ಒಂದು ಎಜುಕೇಟ್ ಆಗಿರಬೇಕು ಮನುಷ್ಯನ. ಅದಕ್ಕೆ ನಮ್ಮ ಶಾಲೆಯಲ್ಲಿ ರಾಜೀವ್ ಅವರೇ ಏನು ಸೌಲಭ್ಯಗಳಿದೆ ಅಂತ ಕೇಳಿದ್ವಿ ನೀವು, ಅದಕ್ಕೆ ಹೇಳಲಿಕ್ಕೆ ಬರ್ತಾನೆ. ಒಂದು ಕಲ್ಲಿನ ಕಟ್ಟಡ, ನಾವು 1994 ಆಸ್ಟ್ರೇಲಿಯಾ ವಾಪಸ್ ಬಂದಾಗ ನಮ್ಮ ಹತ್ರ ಇದ್ದಿದ್ದ ಹಣದೊಳಗೆ, ನಾವು ಸೇವ್ ಮಾಡಿದ ಹಣದೊಳಗೆ ಮನೆಯವರ ಎಲ್ಲ ಒಟ್ಟುಗೂಡಿ ಕಲ್ಲಿನ ಕಟ್ಟಡ ಕಟ್ಟಿದ್ವಿ. 2007 ಓಪನ್ ಆಯ್ತು. ಇವತ್ತಿಗೂ ಬಹಳ ಚೆನ್ನಾಗಿದೆ ಅದು. ಆಮೇಲೆ ವಿಶಾಲವಾದ ತರಗತಿ ಕೊಠಡಿಗಳು, ಹುಣಸೆ ಮರಗಳು, ಒಂದು 8-10 ಹುಣಸೆ ಮರಗಳಿದೆ, ನೋಡಿದೀರಾ ನೀವು ಪಿಕ್ಚರ್ ಒಳಗೆ? ಅಲ್ಲಿ ಕಟ್ಟೆಗಳು ಕಟ್ಟಿದ್ವಿ. ನ್ಯಾಶ್ವಿಲ್ ಇಂದ ಒಬ್ರು ಮಹಾನುಭಾವರು ಬಂದಿದ್ರು. ಅವ್ರು ಬಂದು ಹಿರಿನಗೌಡರು ಅಂತ ಇಲ್ಲ ಇವಾಗ ಅವ್ರು ಬಂದು ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಕಟ್ಟೆಗಳು ಕಟ್ಸ್ಕೊಟ್ರು. ರಚ್ಚೆಗಳು ಅಂತೀವಿ ಕನ್ನಡದೊಳಗೆ. ಹುಣಸೆ ಮರ ಕೆಳಗೆ ಅದು ಹೇಗಿದೆ ಅಂದ್ರೆ, ಅವರು ಮಕ್ಕಳು ತರಗತಿ ಒಳಗಡೆ ಕೂತ್ಕೊಂಡು ಪಾಠ ಕಲಿಬಹುದು, ಹೊರಗಡೆ ಆದ್ರೂ ಕೂತ್ಕೊಂಡು ಪಾಠ, ತೆರೆದ ಗಾಳಿ, ಒಂದು ಒಳ್ಳೆ ಗಾಳಿ ಇರುತ್ತೆ. ಜೊತೆಗೆ ಸ್ವಚ್ಛವಾದ ಶೌಚಾಲಯಗಳು ಇದಾವೆ. ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಶೌಚಾಲಯಗಳಿದಾವೆ. ಸ್ವಚ್ಛವಾದ ಅಡಿಗೆ ಮನೆ ಇದಾವೆ. ಒಂದು ಕಂಪ್ನಿಯವರು ಕಂಪ್ಯೂಟರ್ಗಳು ಕೊಟ್ರು, ಬಟ್ ಕಂಪ್ಯೂಟರ್ಗಳನ್ನ ಹೇಳ್ಕೊಡಕ್ಕೆ ಒಬ್ರು ಬೇಕಾಗತ್ತೆ, ಅದಿಲ್ಲ. Bangalore is a high-tech city. We have a Silicon Valley of India, all of that. But we need volunteers to come and teach at least one day a week, Saturday or Sunday. We need them because our teachers are not trained to teach children in computers. ಬೆಂಗಳೂರಿಂದ ಎಷ್ಟು ದೂರ ಇದು ನಿಮ್ಮ? 100 ಕಿಲೋಮೀಟರ್ ಇದೆ. ಒಂದು 2.5 ಗಂಟೆ ಒಳಗೆ ಸೇರ್ಬೋದು. ಜೊತೆಗೆ CCTV ಇದೆ, ಸ್ಪೋರ್ಟ್ಸ್ ಆಡಕ್ಕೆ ಒಳ್ಳೆ ಜಾಗಗಳಿದೆ, ಕಿಚನ್ ಗಾರ್ಡನ್ ಇದೆ, ಯೋಗ ಹೇಳ್ಕೊಡ್ತಾರೆ, ಕರಾಟೆ ಹೇಳ್ಕೊಡ್ತಾರೆ, ಕಸ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅದನ್ನ ಶುರು ಮಾಡಿದೀವಿ. ಯಾಕಂದ್ರೆ ರೀಸೈಕ್ಲಿಂಗ್ ಇಸ್ ವೆರಿ ಇಂಡಿಯಾ ಇಸ್ ಬಿಕಮಿಂಗ್ ವೆರಿ ಗಾರ್ಬೇಜ್ ರಿಡನ್, ರೈಟ್? ಸೊ ವಾಟ್ ಈಸ್ ದ ಚಿಲ್ಡ್ರನ್ ನೀಡ್ ಟು ಲರ್ನ್ ಫ್ರಮ್ ದ ಬಿಗಿನಿಂಗ್ ಇಟ್ಸೆಲ್ಫ್ ಹೌ ಟು ಸೆಗ್ರಿಗೇಟ್ ಗಾರ್ಬೇಜ್. Bangalore is really, I mean, I don't want to use those words. It's really hard to walk around. So much of garbage. Even well-educated people don't know how to segregate. Our school children at least should learn that. ಸೊ ನೀವು ಇದಕ್ಕೆ ಫಂಡಿಂಗಿಗೆ ಡು ಯು ಇನ್ವೈಟ್ ಎನಿ ಸ್ಪಾನ್ಸರ್ಶಿಪ್ ಅದರ್ ದೆನ್? ಅಫ್ಕೋರ್ಸ್ ಗೌರ್ಮೆಂಟ್ ಅಂತೂ ಈ ಸ್ಕೂಲ್ ಎಲ್ಲ ಕೊಟ್ಟಿದೆ, ನಿಮಗೆ ಟೀಚರ್ಸ್ ಕೊಟ್ಟಿದ್ದಾರೆ. ಸೊ ಬೇರೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಆಯಿತು, ಅಥವಾ ಇನ್ನು ಮುಂದೆ ಡೆವಲಪ್ಮೆಂಟಿಗೆ ಯಾವುದೇ ಥರದ ಒಂದು ಸ್ಪಾನ್ಸರ್ಶಿಪ್ ಎಲ್ಲ ನೀವು ಇನ್ವೈಟ್ ಮಾಡ್ತೀರಾ ಔಟ್ಸೈಡ್
ಹೌದು ಸರ್, ಇನ್ವೈಟ್ ಮಾಡ್ತೀವಿ ರಾಜೀವ್. ಯಾಕಂದ್ರೆ ನಾವು ಈ ಒಂದು ಪೆಟೆಸ್ಟಲ್ ಒಂದು ಪ್ಲಾಟ್ಫಾರ್ಮ್ ಬಂದಿದ್ದೀವಿ. ಇದ್ರ ಮೇಲೆ ಹೋಗ್ಬೇಕಾದ್ರೆ ತುಂಬಾ ಸಹಾಯ ಬೇಕಾಗತ್ತೆ. ಯಾಕಂದ್ರೆ ನಾವು ಮುಂದಿನ ಗುರಿ ಏನಂದ್ರೆ ಒಂದು ಕೌಶಲ್ಯ ತರಬೇತಿಗಳ ಕೇಂದ್ರ ಶುರು ಮಾಡ್ಬೇಕು ಅಂತ. ಯಾಕಂದ್ರೆ ತುಂಬಾ ಜನ ಮಕ್ಕಳು SSLC ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಪಾಸ್ ಆದ್ರೂ ಮುಂದೆ ಹೋಗ್ಲಿಕ್ಕೆ ಅವರಿಗೆ ಶಕ್ತಿ ಇರ್ಬೋದು, ಶಕ್ತಿ ಇಲ್ಲದೆ ಇರ್ಬೋದು. ಪಾಸ್ ಆಗಿ ಫೇಲ್ ಆಗಿರೋ ಮಕ್ಕಳಿಗೂ ಇರ್ಬೋದು. ಅಂದ್ರೆ ನಮ್ಗೆ ಇವಾಗ ಬೇರೆ ಸ್ಕಿಲ್ ಸೆಂಟರ್ ಒಂದು ಓಪನ್ ಮಾಡ್ಬೇಕು ಅಂತ. ಅದಕ್ಕೆ ಸಹಾಯ ಬೇಕಾಗುತ್ತದೆ. ಯಾಕಂದ್ರೆ ನಾವು ಈ ಸ್ಥಿತಿಗೆ ಕರೆದಿವಿ, ಇನ್ನ ಮೇಲೆ ಹೋಗ್ಬೇಕಾದ್ರೆ, ಇನ್ನು ಬೆಳಿಬೇಕಾದ್ರೆ ನಾವು ಯಾವುದೇ ತರ ಸಹಾಯ ಬಂದ್ರು ನಾವು ಅದನ್ನ ಕೈ ಜೋಡಿಸಿ ತೆಗೆದುಕೊಳ್ತೀವಿ. ಅವಾಗ ಊರಿನ ಮಕ್ಕಳು ಸುತ್ತಮುತ್ತ, ಅದು ನಮ್ಮ ಶಾಲೆ ಇರೋ ಮಕ್ಕಳು ಬರೀ ಊರ್ಕೊಂಟೆ ಮಿಟ್ಟೂರು ಮಾತ್ರ ಅಲ್ಲ, ಒಂದು 7-8 ಊರುಗಳು ಸುತ್ತಮುತ್ತಲಿಂದ ಬರ್ತಾರೆ. ಅವ್ರು ಅಲ್ಲಿಂದ ಕೆಲವರು ನಡ್ಕೊಂಡು ಬರ್ತಾರೆ. ಅದಕ್ಕೆ ನಮ್ಗೆ ಒಂದು ಶಾಲಾ ವಾಹನಕ್ಕೆ ಬಹಳ ಬೇಕು ಅಂತ ನಾವು ಕೇಳ್ತಾ ಇದೀವಿ. ಕಮ್ಯೂಟಿಂಗಿಗೆ ನಿಮಗೆ ಒಂಥರ ಒಂದು ಐ ವುಡ್ ಸೇ ಟ್ರಾನ್ಸ್ಪೋರ್ಟ್, ಒಂದು ಬಸ್ ಆಯಿತು ಅಥವಾ ಒಂದು ಮಿನಿ ವ್ಯಾನ್ ಥರ ಏನಾದರೂ ಒಂದು ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ. ಡೆಫಿನೆಟ್ ಆಗಿ ನಾನು ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಒಂದು ದಿವಸ ಮಿಟ್ಟೂರು ವಿಲೇಜಿಗೆ ನಾನು ವಿಸಿಟ್ ಮಾಡ್ತೇನೆ. ಸೊ ಎಸ್ ಅದು ಮಾತ್ರ ಗ್ಯಾರಂಟಿ ಇದೆ. ಇದು ನಾನು ನನ್ನ ಎಜೆಂಡಾದಲ್ಲಿ ಹಾಕ್ಕೊಳ್ತೀನಿ. ನಮ್ಮ ಶರಣ್ ಅವ್ರು ಬಂದರೆ ಅವರನ್ನು ಕರ್ಕೊಂಡು ಬರ್ತೀನಿ. ಸೊ ಬಂದಿದ್ದಾರೆ, ತುಂಬಾ ಇಷ್ಟ ಆಯ್ತು, ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ, ಕರ್ಕೊಂಡು ಬನ್ನಿ. ಸೊ ಒಂದೆರಡು ಒಳ್ಳೆ ಕಮೆಂಟ್ ಇದೆ. ರಾಜೀವ್ ಜಿ, ಥ್ಯಾಂಕ್ಸ್ ಫಾರ್ ಇಂಟರ್ವ್ಯೂಯಿಂಗ್ ಎ ಗ್ರೇಟ್ ಅಚೀವರ್ ಡಾಕ್ಟರ್ ಜಗದೀಶ್ ಮಿಟ್ಟೂರ್ who has done so much in his career and social service in his native village of Urukunte Mittur in Kolar district. The great Dr. Jagdish Mittur ji, he has studied in top institution in US, New Jersey, Rutgers University in New Jersey, and Cornell in Ithaca, New York, and Ivy League University, which has produced noble people. ಓಕೆ, ವೆರಿ ನೈಸ್ ಕಮೆಂಟ್ಸ್. ತುಂಬ ಈ ಥರ ಒಳ್ಳೆ ಕಮೆಂಟ್ ಮಾಡ್ತಾ ಇರಿ, ಯಾಕಂದರೆ ದೀಸ್ ಕಮೆಂಟ್ಸ್ ಡೆಫಿನೆಟ್ಲಿ ಹೆಲ್ಪ್ಸ್ ಆ್ಯಂಡ್ ಎನ್ಕರೇಜಸ್ ಅವರ್ ಗೆಸ್ಟ್ ಆ್ಯಸ್ ವೆಲ್ ಆ್ಯಸ್ ಅವರ್ ಸೆಲ್ಫ್. ಸೊ ಜಗದೀಶ್ ಅವರೇ, ಆಲ್ಮೋಸ್ಟ್ ನಾವು ಟೈಮ್ ಮುಗಿತಾ ಬಂದಂಗೆ ಆಗ್ತಾ ಇದೆ. ಸೊ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು, ಆ್ಯಂಡ್ ಎನಿಥಿಂಗ್ ಅಬೌಟ್ ದ ಸ್ಪೆಷಲ್ ಥಿಂಗ್ ದ್ಯಾಟ್ ಯು ವಾಂಟ್ ಟು ಮೆನ್ಷನ್ ಅಬೌಟ್ ದ ಸ್ಕೂಲ್, ಆಮೇಲೆ ನಮ್ಮ ಪ್ರೇಕ್ಷಕರಿಗೆ ಏನಾದ್ರು ಒಂದು ಮೆಸೇಜ್ ಕೊಡೋದು, ಪ್ಲೀಸ್ ಹೇಳಿ. ನನಗೆ ನಮ್ಮ ಶಾಲೆ ಒಂದು ವಿದ್ಯಾರ್ಥಿ, ಮತ್ತೆ ಹೇಳ್ತೀನಿ ಅವ್ರ ಹೆಸರು, ಕಲ್ಪನಾ ಚಾವ್ಲಾ ಅಂತ. ಅವ್ರು ಪಕ್ಕದಲ್ಲಿರೋ ಒಂದು ಕಡಿಕುಪ್ಪ ಅಂತ ಊರಿಂದ ಬಂದಿದ್ದಾರೆ. ನಮ್ಮೆಲ್ಲರ ಮನಸ್ಸಲ್ಲಿ ಇದ್ದನ್ನ ಒಂದು ಬಹಳ ಚೆನ್ನಾಗಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಗೆಸ್ಟ್ ಬಂದಿದ್ರು, ಪ್ರೊಫೆಸರ್ಸ್ ಬಂದಿದ್ರು. ಅವ್ರ ಮುಂದೆ ಅವ್ರಿಗೆ ಹೇಳಿದ್ವಿ, ನಿನ್ ಕಡೆ ಏನಾದ್ರು ಒಂದು ಮಾತಿದೆಯಮ್ಮ ಅಂತ. ನಿಂತ್ಕೊಂಡು ಹೇಳಿದ್ರು ಮಕ್ಕಳಿಗೆ, ಎಲ್ಲರಿಗೆ, ನಮಗೆ ಕಣ್ಣು ಸರಿ ಇದೆ, ಕಿವಿ ಸರಿ ಇದೆ, ಕೈ ಕಾಲುಗಳಿದ್ದಾವೆ, ಯೋಚನೆ ಮಾಡೋ ಶಕ್ತಿ ಇದೆ, ನಾವ್ ಯಾಕೆ ಸಹಾಯ ಮಾಡಬಾರ್ದು? ಎಲ್ಲ ಸಹಾಯ. ಅದೇ ತರ ದಿಸ್ ಇಸ್ ವಾಟ್ ಐ ಕಾಲ್ ಎಸ್ ವೈಯಕ್ತಿಕ ಸಾಮಾಜಿಕ ಜವಾಬ್ದಾರಿ, ಏನೋ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇವಾಗ ಎಲ್ಲಾ ಕಡೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಹಳ ಜೋರಾಗಿ ಆಗ್ತಾ ಇದೆ. ಇರುತ್ತೆ, ಬರ್ಬೋದು, ಬರ್ದೇ ಇರ್ಬೋದು. ಈಚ್ ಒನ್ ಆಫ್ ಅಸ್ ಮಸ್ಟ್ ಹ್ಯಾವ್ ದಟ್ ಕಮಿಟ್ಮೆಂಟ್. ಅದನ್ನ ಹುಡುಗಿ ಬಹಳ ಚೆನ್ನಾಗಿ ಹೇಳ್ತು. ಅದರಿಂದ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಫ್ಯಾಕಲ್ಟೀಸ್, ಅಂದ್ರೆ ನಿಮ್ಮ ಬಾಡಿ ಫ್ಯಾಕಲ್ಟೀಸ್ ಆರ್ ವರ್ಕಿಂಗ್ ವೆಲ್, ಎಲ್ಲ ಸರಿ ಇದ್ರೆ ನೀವು ಯಾಕೆ ಮುಂದೆ ಬಂದು ಏನಾದ್ರೂ ಒಂದು ಮಾಡ್ಬೋದು. ನಿಮಗೆ ಏನ್ ಮಾಡ್ಬೋದು ಗೊತ್ತಿದ್ರೆ ನಮ್ಮನ್ನ ಕೇಳ್ಬೋದು. ನಾವು ದಾರಿ ತೋರಿಸ್ತೀವಿ. ನೀವು ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಒಂದು ದಾರಿ ತೋರಿಸ್ತೀವಿ. ಅದು ಹಳ್ಳಿಲಾಗ್ಬೋದು, ಪಟ್ಟಣದಲ್ಲಿ ಆಗ್ಬೋದು. ಅದಕ್ಕೆ ಯಾರು ಏನಿಗೆ ಇಷ್ಟ ಇದೆಯೋ ಅದು ನಮ್ಗೆ ಸ್ಪಂದಿಸಿದ್ರೆ ಅದು ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡ್ತೀವಿ. ಇದ್ರೊಳಗೆ ಬಹಳ ಡಿಸಪಾಯಿಂಟ್ಮೆಂಟ್ ಇರುತ್ತೆ, ಫ್ರಸ್ಟ್ರೇಷನ್ಸ್ ಇರುತ್ತೆ, ಕಷ್ಟ ಇರುತ್ತೆ. ಆದ್ರೂ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಕೊನೆಗೆ ಏನೋ ಒಂದು ಕಡೆ ನಿಮ್ಗೆ ಒಂದು ತೃಪ್ತಿ ಸಿಗತ್ತೆ, ಒಂದು ಸಂತೋಷ ಸಿಗತ್ತೆ. ಆ ಸಂತೋಷ, ಆ ತೃಪ್ತಿ ನಮ್ಗೆ ಸಿಗ್ತಾ ಇದೆ. ತುಂಬಾ ಒಂದು ಫ್ರಸ್ಟ್ರೇಷನ್ ಇದೆ, ಬಟ್ ಅದನ್ನೇ ನಾವು ಆದಷ್ಟು ಬೇರೆ ಎಲ್ಲಿ ಖುಷಿ ಕೊಡುತ್ತೆ ಅಂತ ಅದನ್ನ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಅದು ನಿಮ್ಗೂ ಸಿಗತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತುಂಬಾ ಒಳ್ಳೆ ಮಾತುಗಳು. ಸೊ ಪ್ರೇಕ್ಷಕರಿಗೆ ಕನ್ನಡವಾಣಿ ಕಾರ್ಯಕ್ರಮದಿಂದ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕಂದರೆ ನೀವು ನಿಮ್ಮ 1 hour ನಮಗೆ ಪ್ರತಿ ಭಾನುವಾರ ಕೊಡ್ತೀರಾ, ಈ ಕಾರ್ಯಕ್ರಮ ನೋಡ್ತೀರಾ, ಹಾಗೆ ಸಪೋರ್ಟ್ ಮಾಡ್ತೀರಾ. ಹಾಗೆ ಇವತ್ತಿನ ನಾವು ಕಾರ್ಯಕ್ರಮ, ನಮ್ಮ ಡಾಕ್ಟರ್ ಜಗದೀಶ್ ಮಿಟ್ಟೂರ್ ಅವರು ಎಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರೂರಲ್ ಏರಿಯಾಗೆ ಹೋಗಿ ತಮ್ಮ ವಿಲೇಜನ್ನು
ಒಂದು ಬೆಳವಣಿಗೆ ರೂಪದಲ್ಲಿ ಬೆಳವಣಿಗೆ ಮಾಡಿಸ್ತಾ ಇದ್ದಾರೆ. ಅದು ಒಂದು ರೂರಲ್ ಚಿಲ್ಡ್ರನಿಗೆ ಒಂದು ಎಜುಕೇಷನ್ ಕೊಟ್ಟು ಅವರಿಗೆ ಒಂದು ಯಾವುದೋ ಒಂದು ಜೀವನದಲ್ಲಿ ಒಂದು ಹಂತಕ್ಕೆ ಒಂದು ತಂದು ಕೊಡಬೇಕು ಅಂತ ಆ ಒಂದು ಚಾಲೆಂಜನ್ನು ಅವರು ಕೈಯಲ್ಲಿ ತೊಗೊಂಡು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಗೌರ್ಮೆಂಟ್ ಫಂಡೆಡ್ ಅದು ಸ್ಕೂಲ್ ಇರ್ಬೋದು, ಅಂದರೆ ಬಿಲ್ಡಿಂಗ್ ಆಯಿತು ಅಥವಾ ಟೀಚರ್ಸ್ ಇದು ಸ್ಯಾಲ್ರಿ ಎಲ್ಲ ಆದರೂ ಕೂಡ ಸ್ಕೂಲಿಗೆ ಡೆವಲಪ್ಮೆಂಟಿಗೆ ಎಷ್ಟೇ ನಾವು ಇನ್ವೆಸ್ಟ್ ಮಾಡಿದರೂ ಕೂಡ ಇನ್ನೂ ನಮಗೆ ಅದರದ್ದು ಇನ್ವೆಸ್ಟ್ಮೆಂಟ್ ನಾವು ಕೇಳ್ಕೊತೀವಿ ಅಂತ ಅವ್ರು ಹೇಳಿದರು. ಡೆಫಿನೆಟಾಗಿ ಸ್ವೀಕಾರನೂ ಮಾಡ್ತೀವಿ ಅಂತ ಹೇಳಿದರು. ಸೊ ನಿಮ್ಮಿಂದ ಏನಾದರೂ ಸಣ್ಣ ಮಾತ್ರದಲ್ಲೇ ಆಯಿತು, ದೊಡ್ಡ ಮಾತ್ರದಲ್ಲಿ ಯಾವುದೇ ಒಂದು ರೂಪದಲ್ಲಿ ನೀವು ಸಹಾಯ ಮಾಡಬೇಕಂತಿದ್ರೆ ಡೆಫಿನೆಟಾಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕನ್ನಡ ವಾಣಿಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಅವ್ರದ್ದು ಕಾಂಟ್ಯಾಕ್ಟ್ ಕೊಡ್ತೀವಿ. ಅವರನ್ನು ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಗೆ ಅದನ್ನು ತಲುಪಿಸೋದು ಅಂತ ಆಮೇಲೆ ನೀವು ಅವ್ರ ಹತ್ರ ಮಾತಾಡ್ಬೋದು. ಅಷ್ಟು ಹೇಳ್ತಾ ಜಗದೀಶ್ ಅವರೇ ತುಂಬ ಥ್ಯಾಂಕ್ಸ್. ನೀವು ಎಲ್ಲ ಮಾಹಿತಿ ಕೊಟ್ರಿ, ನಿಮ್ಮ ಸ್ಕೂಲ್ ಬಗ್ಗೆ ನೀವು ಎಷ್ಟೆಲ್ಲ ಒಂದು ಕೆಲಸ ಮಾಡಿದ್ದೀರಿ, ಎಷ್ಟೆಲ್ಲ ಒಂದು ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ರೂರಲ್ ಚಿಲ್ಡ್ರನಿಗೆ ಒಂದು ಡೆವಲಪ್ಮೆಂಟ್ ಆಗೋಕ್ಕೆ. ಅದು ಐ ಥಿಂಕ್ ಇಟ್ಸ್ ಎ ವೆರಿ ನೋಬಲ್ ವರ್ಕ್ ಟು ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ವೈಫ್ ಫಾರ್ ಡೂಯಿಂಗ್ ಸಚ್ ಎ ಗ್ರೇಟ್ ವರ್ಕ್ ಅಂತ ಹೇಳ್ತೀನಿ. ಅಷ್ಟು ಹೇಳ್ತಾ ಕನ್ನಡವಾಣಿ ಮೂಲಕವಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಡಾಕ್ಟರ್ ಶರಣ್ ಅಂಗಡಿ ಅವರಿಗೆ ಕೂಡ ಥ್ಯಾಂಕ್ಸ್ ಅಂತ ಇನ್ನೊಂದು ಸಲ ಹೇಳ್ತೀನಿ. ಯಾಕಂದರೆ ಅವರ ಮೂಲಕವಾಗಿ ನನಗೆ ಡಾಕ್ಟರ್ ಜಗದೀಶ್ ಮಿತ್ತೂರ್ ಅವರ ಪರಿಚಯ ಆಯಿತು ಆ್ಯಂಡ್ ಅವ್ರು ಸಜೆಸ್ಟ್ ಮಾಡಿದರು. ಸೊ ಡೆಫಿನೆಟಾಗಿ ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಶರಣ್. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರ ನಮ್ಮ ಜೊತೆ ಇಬ್ಬರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀನಿ. ಅಮಿತ್ ರಾವ್, ಹೀ ಈಸ್ ಎ ವೆರಿ ಡ್ಯಾಶಿಂಗ್ ಹೀರೋ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ಆಲ್ಸೋ ರವಿ ಕೀರ್ತಿ ಅಂತ, ಹೀ ಈಸ್ ಎ ಗ್ರೇಟ್ ಕಂಪೋಸರ್. ಇವರಿಬ್ಬರದ್ದು ಒಟ್ಟಿಗೆ ನಾನು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಅವರಿಬ್ಬರು ಒಟ್ಟಿಗೆ ಒಬ್ಬಟ್ಟು ಅಂತ ಇನ್ನೂ ರಿಲೀಸ್ ಆಗೋ ಮೂವಿ ಕನ್ನಡದಲ್ಲಿ ಬರ್ತಾ ಇದೆ, ಅದಕ್ಕೆ ಇಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಡೆಫಿನೆಟಾಗಿ ಟ್ಯೂನ್ ಇನ್ ಮಾಡಿ ನೆಕ್ಸ್ಟ್ ಇದೇ ಟೈಮಲ್ಲಿ ನೆಕ್ಸ್ಟ್ ಭಾನುವಾರ ಇದೇ ಟೈಮಲ್ಲಿ ಕನ್ನಡವಾಣಿ ಕಾರ್ಯಕ್ರಮ ಮರಿಬೇಡಿ. ಒಂದು ಮಾತು, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇದೊಂದು ಎಪಿಸೋಡ್ ಸೈನ್ ಆಫ್ ಮಾಡ್ತಾಯಿದ್ದೀನಿ. ನಮಸ್ಕಾರ. La la la